ಗೊತ್ತಿಲ್ಲ. ಫಸ್ಟ್ ಯು ಮಸ್ಟ್ ನೋ ಹೂ ಯು ಆರ್ ಆ್ಯಂಡ್ ವೈ ಯು ಆರ್. ನೀನು ಯಾರಾಗಿದ್ದೀಯಾ, ನೀನು ಯಾಕೆ ಆತನಲ್ಲಿದೆಯಾ. ಇಫ್ ಯು ಆರ್ ಎ ಕ್ರಿಶ್ಚಿಯನ್ ಬೀಯಿಂಗ್ ಇನ್ ಕ್ರೈಸ್ಟ್, ಯು ಮಸ್ಟ್ ನೋ ವೈ ಐ ಆಮ್ ಎ ಕ್ರಿಶ್ಚಿಯನ್. ನಾನು ಯಾಕೆ ಕ್ರೈಸ್ತನಾಗಿದ್ದೀನಿ ಅಥವಾ ಕ್ರಿಸ್ತನಲ್ಲಿ ನಾನು ಯಾಕೆ ಇದ್ದೀನಿ, ಉದ್ದೇಶ ಏನು ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಬದುಕುವಾಗ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಏನಿರುತ್ತೆ, ಶಾಂತಿ ಸಮಾಧಾನ ಇರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಒಂದು ಸಮಾಧಾನಕರವಾಗಿ ಬದುಕೋದು ತುಂಬ ಮುಖ್ಯ. ಹಾಗೆ ಸಮಾಧಾನಕರವಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ ಅದಕ್ಕೊಂದು ದಾರಿ ಇದೆ. ಒಂದೇ ದಾರಿ ಇರೋದು. ಆ ದಾರಿ ಏನು ಕೇಳಿದರೆ ಯೇಸು. ಯೇಸುಗಾಗಿರ್ತಕ್ಕಂಥ ಆ ಒಂದು ದಾರಿಯಲ್ಲಿ ನಮ್ಮ ಜೀವನವನ್ನು ಜೀವಿಸಿದರೆ ಮಾತ್ರ ನಿಜವಾಗಲೂ ಸಮಾಧಾನಕರವಾಗಿ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಆ ಯೇಸು ಆಗಿರುವಂಥ ದಾರಿಯಿಂದ ತಪ್ಪಿಸೋದು ಸೈತಾನನ ಕೆಲಸ. ಸೈತಾನನ ಕೆಲಸ ಒಂದೇ, ನಮ್ಮನ್ನು ಯೇಸು ಆಗಿರುವಂತಹ ಆ ದಾರಿಯಿಂದ ನಮ್ಮನ್ನು ತಪ್ಪಿಸೋದು. ಯಾವ ರೀತಿಯಲ್ಲಿ ತಪ್ಪಿಸ್ತಾನೆ ಕೇಳಿದರೆ, ನಮ್ಮ ಶರೀರಕ್ಕೂ ಮನಸ್ಸಿಗೂ ಇಷ್ಟ ಆಗಿರುವ ದಾರಿಯನ್ನು ನಮಗೆ ತೋರಿಸ್ಕೊಡ್ತಾನೆ. ನಮ್ಮ ಶರೀರಕ್ಕೂ ಮನಸ್ಸಿಗೂ ಇಷ್ಟವಾಗಿರುವ ದಾರಿಯನ್ನು ತೋರಿಸ್ಕೊಡ್ತಾನೆ. ಅದು ಯಾವುದು ಕೇಳಿದರೆ ಈ ಲೋಕ. ಈ ಲೋಕ ಅಂತಕ್ಕಂಥದ್ದು ಒಂದು ದಾರಿ. ಯೇಸು ಒಂದು ದಾರಿ ಆದರೆ ಲೋಕ ಇನ್ನೊಂದು ದಾರಿ. ಆದರೆ ಈ ಲೋಕದ ದಾರಿ ನಮಗೆಲ್ಲರಿಗೂ ತುಂಬ ಇಷ್ಟವಾದ ದಾರಿ. ಈ ದಾರಿಯಲ್ಲಿ ನಾವು ಹೋಗುವಾಗ ಸಮಾಧಾನ ಸಿಗೋ ಥರ ಇರುತ್ತೆ, ಸಮಾಧಾನ ಸಿಗಲ್ಲ. ಇನ್ನೇನು ಸಿಕ್ಬಿಡ್ತು ಅನ್ನೋಷ್ಟೊತ್ತಿಗೆ ಅದು ಜಂಪಾಗಿ ಮುಂದೆ ಹೋಗುತ್ತೆ. ಹಾಗೆ ಜೀವನ ಪರ್ಯಂತ ಎಷ್ಟೋ ಜನ ಈ ಲೋಕದಲ್ಲಿ ಬದುಕುವಾಗ ಲೌಕಿಕವಾದ ಲೋಕ ಸಂಬಂಧವಾದ ಗುರಿಯನ್ನು ಉದ್ದೇಶಗಳನ್ನು ಇಟ್ಕೊಂಡು ಬದುಕ್ತಾ ಇರುವವರು ಎಷ್ಟೋ ಜನ ಇದ್ದಾರೆ. ನಾನು ಹೇಳ್ತಾ ಇರೋದು ಕ್ರೈಸ್ತರ ಬಗ್ಗೆ. ಎಷ್ಟೋ ಜನ ಕ್ರೈಸ್ತರು ಈ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆಗಳನ್ನ ಮಾಡ್ತಾರೆ, ಬೈಬಲ್ ಓದ್ತಾರೆ, ಎಲ್ಲ ಸರಿ. ಆದರೆ ನಡೆಯುತ್ತಿರುವ ದಾರಿ ಯೇಸು ಅಲ್ಲ. ಬಾಯಲ್ಲಿ ಯೇಸುನೇ, ಪ್ರಾರ್ಥನೆಯಲ್ಲೂ ಯೇಸುನೇ, ಬೈಬಲಲ್ಲೂ ಯೇಸುನೇ, ಎಲ್ಲೆಲ್ಲೂ ಯೇಸುನೇ. ಆದರೆ ಜೀವನದ ದಾರಿ ಯೇಸು ಆಗಿರೋದಿಲ್ಲ. ಜೀವನದ ದಾರಿ ಲೋಕ ಆಗಿರ್ತದೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನರು ಆ ರೀತಿಯಲ್ಲಿ ನಾವು ಬದುಕಿ ಶಾಂತಿ ಇಲ್ಲದೆ ಒದ್ದಾಡ್ತಾ ಇದ್ದೀವಿ. ಯಾಕೆ ಅಂದರೆ ಬೈಬಲ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಬಾರೂಕನ ಗ್ರಂಥ 3ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ನೀನು ನನ್ನ ದಾರಿಯಲ್ಲಿ ನಡೆದಿದ್ದರೆ ನಿನಗೆ ಶಾಂತಿ ಸಮಾಧಾನ ಮಹಾ ನದಿಯಂತೆ ಇರ್ತಾ ಇತ್ತು. ದೇವರು ಹೇಳ್ತಾ ಇಲ್ಲ ಇಲ್ಲಿ, ನೀನು ನನ್ನ ದಾರಿಯಲ್ಲಿ ನಡೆದಿದ್ದರೆ ನಿನಗೆ ಆಸ್ತಿ ಪಾಸ್ತಿ ಇರ್ತಾ ಇತ್ತು. ನೀನು ನನ್ನ ದಾರಿಯಲ್ಲಿ ನಡೆದಿದ್ರೆ ನಿನಗೆ ಹೆಂಡತಿ ಮಕ್ಕಳು ಇರ್ತಾ ಇದ್ರು. ನೀನು ನನ್ನ ದಾರಿಯಲ್ಲಿ ನಡೆದಿದ್ರೆ ನಿನ್ನ ಲೈಫ್ ಇಲ್ಲಿ ಸೆಟ್ಲ್ ಆಗ್ತಾ ಇತ್ತು. ನೀನು ನನ್ನ ದಾರಿಯಲ್ಲಿ ನಡೆದಿದ್ರೆ ನಿನಗೆ ಸಾಲ ಆಗ್ತಾ ಇರಲಿಲ್ಲ. ನೀನು ನನ್ನ ದಾರಿಯಲ್ಲಿ ನಡೆದಿದ್ರೆ ನಿನಗೆ ಕಾಯಿಲೆ ಬರ್ತಾ ಇರಲಿಲ್ಲ. ಈ ರೀತಿಯಲ್ಲಿ ಹೇಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ನನ್ನ ದಾರಿಯಲ್ಲಿ ನಡೆದಿದ್ರೆ. ಬಾರೂಕನ ಗ್ರಂಥ ಅಧ್ಯಾಯ 3 ವಚನ 13. ಬಾರೂಕ್ ಪ್ರಾಫಿಟ್. ದೇವರ ಮಾರ್ಗದಲ್ಲಿ ನೀನು ನಡೆದಿದ್ದರೆ ನಿರಂತರ ಶಾಂತಿ ಸಮಾಧಾನದಿಂದ ವಾಸಿಸುತ್ತಿದ್ದೆ. ತುಂಬ ಸಿಂಪಲ್. ದೇವರ ದಾರಿಯಲ್ಲಿ ನೀನು ನಡೆದಿದ್ದರೆ ನಿರಂತರ ಶಾಂತಿ ಸಮಾಧಾನದಿಂದ ವಾಸಿಸುತ್ತಿದ್ದೆ. ದೇವರು ಸುಳ್ಳು ಹೇಳೋದಿಲ್ಲ.
ನಾವು ಕೆಲವೊಮ್ಮೆ ತಪ್ಪಾಗಿ ತಿಳ್ಕೊಳ್ತೀವಿ. ಚರ್ಚಿಗೆ ಹೋಗೋರೆಲ್ಲರೂ ನಾವು ದೇವ್ರ ದಾರಿಯಲ್ಲಿದ್ದೀವಿ, ಪ್ರಾರ್ಥನೆ ಮಾಡೋರೆಲ್ಲರೂ ನಾವು ದೇವ್ರ ದಾರಿಯಲ್ಲಿದ್ದೀವಿ, ಕ್ರೈಸ್ತರು ಬ್ಯಾಪ್ಟಿಸಮ್ ತಗೊಂಡವರು ನಾವೆಲ್ಲರೂ ದೇವ್ರ ದಾರಿಯಲ್ಲಿದ್ದೀವಿ. ಇದ್ರೇ ಇರ್ತೀರಿ. ದೇವರ ದಾರಿ ಒಂದೇ, ಅದು ಯೇಸು ಕ್ರಿಸ್ತರೇ ದೇವರ ದಾರಿ. ದೇವರ ದಾರಿ ಏನು ಕೇಳಿದರೆ, ಜೀಸಸ್ ಈಸ್ ದ ವೇ, ಗಾಡ್ಸ್ ವೇ ಇನ್ ವಿಚ್ ಯು ಶುಡ್ ವಾಕ್. ದೇವರ ದಾರಿ ಏನು ಕೇಳಿದರೆ ಏಸು. ಆ ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನಾನು ನಡೆಯುವಾಗ ನಿರಂತರ ಶಾಂತಿ ಸಮಾಧಾನ ಇರುತ್ತೆ. ಈಗ ನಾನು ಯೇಸು ನಂಬಿದ್ದೀನಿ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳೋದಾದರೆ ನಿನ್ನ ನಂಬಿಕೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ನೀನು ನಂಬಿದೆಯಾ ಕರೆಕ್ಟ್, ಆದರೆ ನಡೀತಾ ಇಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಿ ಈ ದಾರಿ ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ಮೈಸೂರು ಟು ಬೆಂಗಳೂರು ಇದೇ ದಾರಿ, ಇದೇ ಸರಿಯಾದ ದಾರಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀವಿ. ಯು ಆರ್ ರೈಟ್. ಆದರೆ ಆ ದಾರಿಯಲ್ಲಿ ನೀನು ಹೋಗ್ತಾ ಇದೆಯಾ? ಆ ದಾರಿಯಲ್ಲಿ ಹೋಗದೇ ಇದ್ದರೆ ನೀನು ತಲುಪಬೇಕಾದ ಸ್ಥಳಕ್ಕೆ ತಲುಪೋದಿಲ್ಲ. ಸುಮ್ಮನೆ ಅವ್ರಿವ್ರ ಮೇಲೆ ಬ್ಲೇಮ್ ಮಾಡಿ ಆರೋಪಗಳನ್ನ ಹೇಳಿ ಏನೂ ಕೂಡ ಪ್ರಯೋಜನ ಇಲ್ಲ. ನಾವು ಆ ದಾರಿಯಲ್ಲಿ ಹೋಗೋದು ತುಂಬ ಮುಖ್ಯ. ನಿರಂತರ ಶಾಂತಿ ಸಮಾಧಾನ, ನಿರಂತರ ಶಾಂತಿ ಸಮಾಧಾನದಿಂದ ಇರ್ಲಿಕ್ಕೆ ಆಗುತ್ತಾ ಕೇಳಿದರೆ ಆಗುತ್ತೆ. ಆ ದಾರಿಯಲ್ಲಿ ಮಾತ್ರ ಆಗುತ್ತೆ, ಆ ದಾರಿಯಲ್ಲಿ ಮಾತ್ರ ಆಗುತ್ತೆ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾರೆ, ಆ ದಾರಿಯನ್ನು ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ, ನೀನು ಅದೇ ದಾರಿಯಲ್ಲಿ ಹೋಗಬೇಕು. ಆ ದಾರಿ ಯೇಸುವೆ, ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನೀನು ಹೋಗಬೇಕು. ಹಾಗೆ ನೀನು ಹೋಗುವಾಗ ನೀನು ಕೃತಾರ್ಥನಾಗುವೆ, ನೀನು ಜಯಶಾಲಿಯಾಗುವೆ. ಯೇಸು ಕೂಡ ಹೇಳ್ತಾರೆ, ನಿತ್ಯ ಜೀವಕ್ಕೆ ಕೊಂಡೊಯ್ಯುವಂಥ ದಾರಿ ಇಕ್ಕಟ್ಟಾದ ದಾರಿ. ಆ ದಾರಿ ನಾನೇ, ಐ ಆಮ್ ದಟ್ ವೇ, ನಾನೇ ಆ ದಾರಿ. ಈಗ ಆ ದಾರಿಯಲ್ಲಿ ನಡೆಯೋದು ಹೇಗೆ? ಆ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೆ ಕೆಲವೊಂದು ಸತ್ಯದ ಅರಿವು ಆಗಬೇಕು. ಸುಮ್ಮನೆ ನಡಿಲಿಕ್ಕೆ ಆಗೋದಿಲ್ಲ. ನಮಗೆ ವಾಕ್ಯ ಗೊತ್ತು, ಯೇಸು ಗೊತ್ತು ಅಲ್ಲ, ಅದು ಗೊತ್ತಿರಬೇಕು. ವಾಕ್ಯ ಬೇಕು, ಯೇಸು ಯಾರು ಅಂತ ಗೊತ್ತಿರಬೇಕು. ಆದರೆ ಮೊದಲು ನನ್ನ ಐಡೆಂಟಿಟಿ ನನಗೆ ಗೊತ್ತಿರಬೇಕು, ನಾನು ಯಾರು ಅನ್ನೋದು ನನಗೆ ಗೊತ್ತಿರಬೇಕು. ಇಫ್ ಯು ಡು ನಾಟ್ ನೋ ಯುವರ್ true spiritual identity and you are not convinced of your spiritual identity, you cannot walk in that way called Jesus Christ. He is the only way, the way of peace, the way of true joy, the way of eternal life. ನಿತ್ಯ ಜೀವಕ್ಕೆ ಕೊಂಡೊಯ್ಯುವ, ಶಾಂತಿ ಸಮಾಧಾನದಿಂದ ಕೂಡಿದ, ನಿಜವಾದ ಆನಂದದಿಂದ ಕೂಡಿದಂತಹ ಆ ಒಂದು ದಾರಿಯಲ್ಲಿ ಹೋಗ್ಲಿಕ್ಕೆ ಆಗಬೇಕಾದ್ರೆ ಯೇಸು ಯಾರು ಅಂತ ಗೊತ್ತಾಗಲೇಬೇಕು. ಅದಾದ್ಮೇಲೆ ಯೇಸು ಯಾರು ಅಂತ ಗೊತ್ತು, ನಮ್ಮ ರಕ್ಷಕ ಅಂತ, ಪಾಪ ವಿಮೋಚಕ ಅಂತ. ಅದಲ್ಲದೆ ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಮೊದಲನೇದಾಗಿ ಐ ಮಸ್ಟ್ ನೋ ಹೂ ಆಮ್ ಐ. ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ, ನಾನು ಹೇಳ್ತಾ ಇರೋದು ಯೇಸು ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮೊದಲು ಅಲ್ಲ, ಯೇಸುವಿನಲ್ಲಿ ಬಂದ ಮೇಲೆ ನಾನು ಯಾರಾಗಿದ್ದೇನೆ, ಹೂ ಆಮ್ ಐ ನಾವು, ನನಗೆ ಯಾರು ಅನ್ನೋದು ನನಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಅದಾದಮೇಲೆ ಎರಡನೇದಾಗಿ ನನಗೆ ಮನವರಿಕೆ ಆಗಬೇಕಾಗಿರೋದು ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಾನು ಯಾಕೆ ಅನ್ನೋದು ನನಗೆ ಗೊತ್ತಾಗಬೇಕು. ವೈ ಐ ಆಮ್, ಅಥವಾ ನಾನು ಏನಾಗಲಿಕ್ಕೋಸ್ಕರ ಇದ್ದವನಾಗಿದ್ದೇನೆ. ನಾನು ಯಾರು, ನಾನು ಏನಾಗಲಿಕ್ಕೋಸ್ಕರ ಇದ್ದೀನಿ, ಏನಾಗಲಿಕ್ಕೋಸ್ಕರ ಇದ್ದೀನಿ. ನಾನು ಕ್ರಿಸ್ತನಲ್ಲಿ ಬಂದು 20 ವರ್ಷ ಆಯಿತು, ನಾನು ಕ್ರಿಸ್ತನಲ್ಲಿ ಬಂದು 15 ವರ್ಷ ಆಯಿತು, ನಾನು ಕ್ರಿಸ್ತನಲ್ಲಿ ಬಂದು 150 ವರ್ಷ ಆಯಿತು ಅಂತೆಲ್ಲ ಹೇಳೋರು ಇರ್ಬೋದು. ಅಥವಾ ನಮ್ಮ ತಾತನ ಕಾಲದಿಂದನೂ ನಾವು ಕ್ರಿಸ್ತನಲ್ಲಿ ಇದ್ದೀವಿ, ವಿ ಆರ್ ಇನ್ ಕ್ರೈಸ್ಟ್, ನಾವು ಕ್ರಿಸ್ತನಲ್ಲಿದ್ದೀವಿ, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದೀವಿ. ಅಲ್ಲ, ಅದು 5 ಪೈಸಾ ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ ಕನ್ವರ್ಟ್ ಆಗೋದ್ರಿಂದ. ಒಳಗಡೆ ಕ್ರಿಸ್ತನಲ್ಲಿ ಬರಬೇಕು, ವಿಶ್ವಾಸದ ಮುಖಾಂತರವಾಗಿ ಸತ್ಯವನ್ನು ಅರಿತುಕೊಂಡು ವಿಶ್ವಾಸದ ಮುಖಾಂತರ ಹೊಸ ಜನ್ಮದ ಪಡ್ಕೊಂಡು ಕ್ರಿಸ್ತನಲ್ಲಿ ಬರುವ ಆ ಅನುಭವ. ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಅಲ್ಲಿಗೆ ನಾವು ಬಂದಾಗ ಯಾಕೆ ಬಂದ್ವಿ, ಯಾಕೆ ಕ್ರಿಸ್ತನಲ್ಲಿ ಬಂದ್ವಿ? ಹಲ್ಲೆಲೂಯಾ ಹೇಳಲಿಕ್ಕಾ, ಪ್ರೈಸ್ ದಿ ಲಾರ್ಡ್ ಹೇಳಲಿಕ್ಕಾ, ಪ್ರಾರ್ಥನೆಗಳನ್ನ ಮಾಡಲಿಕ್ಕಾ, ಬೈಬಲ್ ಓದಲಿಕ್ಕಾ, ಧ್ಯಾನಕೂಟಗಳನ್ನ ನಡೆಸಲಿಕ್ಕಾ? ಇದು ಯಾವುದಕ್ಕೂ ಅಲ್ಲ.
ನಮಗೊಂದು ಉನ್ನತವಾದ ಒಂದು ಉದ್ದೇಶ ಇದೆ, ಉನ್ನತವಾದ ಎ ಹೈ ಪರ್ಪಸ್. ಯಾತಕ್ಕೆ ಈ ಕ್ರಿಸ್ತನಲ್ಲಿ ನಾನು ಬಂದಿದ್ಯಾಕೆ, ಅಥವಾ ದೇವರು ನನ್ನನ್ನು ಕೃಪೆಯಿಂದ ಕ್ರಿಸ್ತನಲ್ಲಿ ಇರಿಸಿದ್ಯಾಕೆ? ಯಾತಕ್ಕಾಗಿ ನಾನು ಕ್ರಿಸ್ತನಲ್ಲಿ ಬಂದಿದ್ದೇನೆ, ಇದು ನಮಗೆ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಏನೂ ಕೂಡ ನಮ್ಮ ಲೈಫಲ್ಲಿ ಪ್ರಯೋಜನ ಅನ್ನೋದಿಲ್ಲ. ನಾವು ಹೀಗೆ ಸಾಂಪ್ರದಾಯಿಕವಾಗಿ ಬರ್ತೀವಿ, ಧಾರ್ಮಿಕವಾಗಿ ಇರ್ತೀವಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇರ್ತೀವಿ, ಒಂದಿಷ್ಟು ಪ್ರಾರ್ಥನೆಗಳನ್ನ ಮಾಡ್ತೀವಿ, ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇವ್ರ ಬಗ್ಗೆ ಅವ್ರು ಮಾತಾಡ್ತೀವಿ, ಅವ್ರ ಬಗ್ಗೆ ಇವ್ರು ಮಾತಾಡ್ತೀವಿ, ಆಮೇಲೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತೀವಿ, ಊಟ ಮಾಡ್ತೀವಿ, ಹಾಯ್ ಬಾಯ್ ಹೇಳ್ತೀವಿ, ತಪ್ಕೊಳ್ತೀವಿ, ಮುತ್ಕೊಡ್ತೀವಿ, ಹೋಗ್ತೀವಿ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ನಾವು. ಇದೇ ಈಗ ನಡೀತಾ ಇರೋದು. ಏನು ಪ್ರಯೋಜನ ಆಗ್ತಾಯಿದೆ ವೈಯಕ್ತಿಕವಾಗಿ? ಇವತ್ತೆಷ್ಟೋ ಜನ ನೋಡಿ, ಪ್ರಾರ್ಥನೆ ಮಾಡುವವರಲ್ಲಿ ಸಮಾಧಾನ ಅನ್ನೋದಿಲ್ಲ, ಪ್ರಾರ್ಥನೆ ನಡೆಸ್ತೀವಿ, ಸಮಾಧಾನ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಮತ್ತು ಪ್ರಾರ್ಥನೆ ಮಾಡೋದು ಏನು? ಯಾರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆಯಾ? ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಆಯಿತು? ಕಾರಣ ನೀನು ಯಾರು ಅನ್ನೋದು ನಿನಗೆ ಮೊದಲನೇದಾಗಿ ಗೊತ್ತಿಲ್ಲ. ಫಸ್ಟ್ ಯು ಮಸ್ಟ್ ನೋ ಹೂ ಯು ಆರ್ ಆ್ಯಂಡ್ ವೈ ಯು ಆರ್. ನೀನು ಯಾರಾಗಿದ್ದೀಯಾ, ನೀನು ಯಾಕೆ ಆತನಲ್ಲಿದೆಯಾ. ಇಫ್ ಯು ಆರ್ ಎ ಕ್ರಿಶ್ಚಿಯನ್ ಬೀಯಿಂಗ್ ಇನ್ ಕ್ರೈಸ್ಟ್, ಯು ಮಸ್ಟ್ ನೋ ವೈ ಐ ಆಮ್ ಎ ಕ್ರಿಶ್ಚಿಯನ್. ನಾನು ಯಾಕೆ ಕ್ರೈಸ್ತನಾಗಿದ್ದೀನಿ, ಅಥವಾ ಕ್ರಿಸ್ತನಲ್ಲಿ ನಾನು ಯಾಕೆ ಇದ್ದೀನಿ, ಉದ್ದೇಶ ಏನು ಅಲ್ವಾ? ಸೊ ಇದನ್ನು ಅರ್ಥ ಮಾಡ್ಕೊಂಡು ಬದುಕುವಾಗ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಏನಿರುತ್ತೆ? ಶಾಂತಿ ಸಮಾಧಾನ ಇರ್ತದೆ. ಇಲ್ಲ ಅಂದರೆ ಅದನ್ನು ಹುಡುಕಲೇಬೇಡಿ, ಸಿಗೋದಿಲ್ಲ, ಕೇಳಲೇಬೇಡಿ, ಸಿಗೋದಿಲ್ಲ. ಹುಡುಕಿರಿ ಸಿಗುವುದು ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ. ಕೇಳಿರಿ ಕೊಡಲಾಗುವುದು ಅಂತ ಹೇಳಿದ್ದಾರೆ. ಮೊದಲು ಎಲ್ಲಿರಬೇಕೋ ಅಲ್ಲಿರಬೇಕು, ಎಲ್ಲೆಲ್ಲ ಹುಡುಕೋದಲ್ಲ. ನೀವು ಯಾವುದನ್ನು ಒಂದನ್ನು ಇಲ್ಲಿ ಬೆಳೆಸ್ಕೊಂಡು ಅಲ್ಲಿ ಹುಡುಕಿದ್ರೆ ಸಿಗುತ್ತಾ? ಸಿಗೋದಿಲ್ಲ. ನೀವು ಯಾವುದನ್ನು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು, ಆವಾಗ ಅದು ಅಲ್ಲಿ ಸಿಗುತ್ತೆ. ಆದರೆ ನೀವು ಕಳ್ಕೊಂಡಿದ್ದು ಒಂದು ಕಡೆ, ಹುಡುಕೋದು ಇನ್ನೊಂದು ಕಡೆ ಆದರೆ ಖಂಡಿತವಾಗಲೂ ಸಿಗೋದಿಲ್ಲ. ಅದರಿಂದ ನಾವು ಯೇಸು ಕ್ರಿಸ್ತರಲ್ಲಿ ಬಂದ ಮೇಲೆ ನಮ್ಮ ಸಮಾಧಾನ ಯೇಸುವಿನಲ್ಲಿ ಹುಡುಕಿದರೆ, ಆ ದಾರಿಯಲ್ಲಿ ಯೇಸುವಿನಲ್ಲಿದ್ದು ನಾವು ಜೀವಿಸುವಾಗ ಅಂದರೆ ಯಾತಕ್ಕಾಗಿ ನಾನು ಕ್ರಿಸ್ತನಲ್ಲಿದ್ದೇನೆ ಎಂಬ ಅರಿವಿನಲ್ಲಿ ಜೀವಿಸುವಾಗ ಆ ಶಾಂತಿ ಸಮಾಧಾನ ನಮಗೆ ಸಿಗುತ್ತೆ. ಈಗ ನಾವು ಅರಿವಿನಲ್ಲಿ ಯೇಸುವಿನಲ್ಲಿ ಇದೀವೋ ಇಲ್ವೋ ಅನ್ನೋದು, ನಾನು ಯಾಕೆ ಯೇಸುವಿನಲ್ಲಿ ಇದ್ದೀನಿ, ವೈ ಐ ಆಮ್ ಇನ್ ಕ್ರೈಸ್ಟ್, ಇದು ನಮಗೆ ಮನವರಿಕೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ತುಂಬ ಸಿಂಪಲ್. ನಮ್ಮ ಲೈಫಲ್ಲಿ ಒಂದು ಸೆಪರೇಷನ್ಗೆ ನಾವು ಆಸೆ ಪಡ್ತೀವಿ. ನಮ್ಮ ಲೈಫಲ್ಲಿ ಒಂದು ಪ್ರತ್ಯೇಕಿಸುವಿಕೆ, ಒಂದು ಸೆಪರೇಷನ್, ಒಂದು ಬೇರ್ಪಡುವಿಕೆಗೆ ನಾವು ಆಸೆ ಪಡ್ತೀವಿ. ನಾವು ಲೋಕ ಸಂಬಂಧವಾದವುಗಳಿಗೆ ನಾವು ಆಸೆ ಪಡೋದಿಲ್ಲ. ಲೋಕ ಸಂಬಂಧವಾದ ಅವಕಾಶಗಳು ಸಿಕ್ಕಿದಾಗ ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೂ ಹಿತಕರವಾದ, ಇಷ್ಟವಾದ ಅನೇಕ ವಿಷಯಗಳು ಬರುತ್ತೆ. ನಾನು ಹೇಳ್ತಾ ಇರೋದು, ಯಾವಾಗಲೂ ನಿಮಗೆ ಒಂದು ಊಟ ಸಿಕ್ತು, ಬಟ್ಟೆ ಸಿಕ್ತು, ಆ ವಿಷಯ ಅಲ್ಲ. ನಮ್ಮ ಹೃದಯದ ಆಸೆ ಬಯಕೆಗಳು, ನಮ್ಮ ಜೀವಿತದ ಇಂಟೆನ್ಷನ್ಸ್ಗಳು, ಹೈ ಇಂಟೆನ್ಷನ್ಸ್ ಇರುತ್ತೆ. ನಮ್ಮ ಜೀವನದಲ್ಲಿ ಉನ್ನತವಾದ ಆಲೋಚನೆ ನಮಗಿರುತ್ತೆ. ಆ ಉನ್ನತವಾದ ಆಲೋಚನೆ ಏನು ಕೇಳಿದರೆ, ಐ ವಾಂಟ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್. ನಾನು ದೇವರಿಗೆ ಮಹಿಮೆ ತರಬೇಕು. ಇದಕ್ಕಿಂತ ಉನ್ನತ ಯಾವುದೂ ಇಲ್ಲ, ಆಯಿತಾ? ಸೊ ದಿಸ್ ಇಸ್ ದ ಇಂಟೆನ್ಷನ್, ನಾನು ದೇವರಿಗೆ ಮಹಿಮೆ ತರಬೇಕು. ಇದಿದ್ದರೆ ನಾವು ಐ ಆಮ್ ಇನ್ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲಿದ್ದೇನೆ. ನಾನು ಕ್ರೈಸ್ತ ಧರ್ಮದಲ್ಲಿ ಅಲ್ಲ ಇರೋದು, ನಾನು ಕ್ರೈಸ್ತ ಪಂಗಡದಲ್ಲಿ ಅಲ್ಲ ಇರೋದು, ನಾನು ಕ್ರಿಸ್ತನಲ್ಲಿದ್ದೇನೆ. ಐ ಆಮ್ ಇನ್ ಕ್ರೈಸ್ಟ್, ನಾನು ಯೇಸುವಿನಲ್ಲಿ ಒಂದು ಅಂಗವಾಗಿದ್ದೇನೆ. ಇದು ನಮಗೆ ಮನವರಿಕೆ ಆದರೆ ನೋಡಿ, ಎಕ್ಸಾಂಪಲ್ ಒಂದು ಕೊಟ್ಟರೆ ನಮಗೆ ಈಸಿಯಾಗಿ ಅರ್ಥ ಆಗ್ಬೋದು. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಆ ಒಂದು ಯಹೂದ್ಯ ಯುವಕರು, ಅವರು ದೇವರು ಆಯ್ದುಕೊಂಡ ಜನಾಂಗ ಆಗಿದ್ದರು. ದೇವರು ಆಯ್ಕೆ ಮಾಡಿಕೊಂಡಂಥ ದೇವರ ಸ್ವಂತ ಜನರಾಗಿದ್ದರು. ಯಾರು? ಯಹೂದ್ಯ ಜನರು, ಇಸ್ರಾಯೇಲ್ ಜನರು. ಆ ಇಸ್ರಾಯೇಲ್ ಜನರು ಬ್ಯಾಬಿಲೋನ್ನಲ್ಲಿ ಗುಲಾಮತನದಲ್ಲಿ ಇರುವಂಥ ಸಮಯದಲ್ಲಿ ಅವರು ಅಲ್ಲಿನ ಬ್ಯಾಬಿಲೋನಿನ ಅರಸ ಅಲ್ಲಿ ಹೇಳ್ತಾನೆ, ಇಲ್ಲೊಂದು
ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ ಕೆಲವು ಯಹೂದ್ಯ ಯುವಕರನ್ನ ನೀನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸುವಾಗ ಅಲ್ಲಿನ ಅವರ ಮಿನಿಸ್ಟರ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತಾನೆ. ಹಾಗೆ ಸೆಲೆಕ್ಟ್ ಆದವರಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಮತ್ತು ಅವನ 3 ಜನ ಸ್ನೇಹಿತರು, ಈ 4 ಮಂದಿ ಸೆಲೆಕ್ಟ್ ಆಗ್ತಾರೆ. ಯಾವುದಕ್ಕಾಗಿ ಸೆಲೆಕ್ಟ್ ಆಗ್ತಾರೆ? ಅರಸನ ಸನ್ನಿಧಿಯಲ್ಲಿ ಇದ್ದು ಅರಸನ ಸೇವೆ ಮಾಡಲಿಕ್ಕೆ. ಅದು ಒಂದು ರೀತಿ ಆಗಿನ ಸಮಯದಲ್ಲಿ ಒಂದು ಹೈ ಪೊಸಿಷನ್, ಅದು ಸಾಧಾರಣ ಪೊಸಿಷನ್ ಅಲ್ಲ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅಥವಾ ನಮ್ಮ ರಾಷ್ಟ್ರಪತಿ ಅವರ ಕಚೇರಿಯಲ್ಲಿ ಅವರಿಗೆ ಹೆಲ್ಪ್ ಮಾಡ್ಕೊಂಡಿರಲಿಕ್ಕೆ, ಅವರ ಸೆಕ್ರೆಟ್ರಿ ಅಂತಲೇ ತಗೊಳ್ಳಿ, ಅವರ ಸೆಕ್ರೆಟ್ರಿ ಆಗಿ ಕೆಲಸ ಮಾಡಲಿಕ್ಕೆ, ಅವರ ಸನ್ನಿಧಿಯಲ್ಲಿ ಕೆಲಸ ಮಾಡಲಿಕ್ಕೆ 4 ಜನ. ಆ ರೀತಿಯಲ್ಲಿ ರಾಜನ ಸನ್ನಿಧಿಯಲ್ಲಿ ಕೆಲಸ ಮಾಡಲಿಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು ಬೇಕು ಅಂತ ಹೇಳಿಬಿಟ್ಟು ರಾಜ ಒಂದು ಸರ್ಕ್ಯುಲರ್ ಕಳಿಸಿದಾಗ ಇವರು 4 ಜನ ಸೆಲೆಕ್ಟ್ ಆದರು. ಯಾವುದರಲ್ಲಿ? ಆ ಒಂದು ಪ್ರಾಸೆಸ್ಸಲ್ಲಿ ಹೋಗಬೇಕೀಗ. ರಾಜ ಹೇಳ್ತಾನೆ, ನನ್ನ ಸನ್ನಿಧಿ ಸೇವೆ ಮಾಡಲಿಕ್ಕೆ ಯೋಗ್ಯರಾಗಬೇಕಾದ್ರೆ ಅವರಿಗೆ ನಾನು ಊಟ ಮಾಡುವ ಊಟ ಕೊಡಬೇಕು, ನಾನು ಕುಡಿಯುವಂಥ ದ್ರಾಕ್ಷಾರಸ ಕೊಡಬೇಕು, ಎಲ್ಲ ರಾಯಲ್ ಫೆಸಿಲಿಟೀಸ್, ರಾಯಲ್ ಫುಡ್, ರಾಯಲ್ ಡ್ರಿಂಕ್ಸ್ ಅವರಿಗೆ ಕೊಡಬೇಕು. ಯಾಕೆಂದರೆ ಅವರು ಮುಂದೆ ಒಂದು ದಿನ 3 ವರ್ಷ ಬಿಟ್ಟು ಯಾವಾಗಲೂ ನನ್ನ ಸನ್ನಿಧಿಯಲ್ಲಿ ಅವರು ಸೇವೆ ಮಾಡಬೇಕು, ನನ್ನನ್ನು ಪ್ರತಿನಿಧಿಸಬೇಕು. ಅವರು ಸುಮ್ಮನೆ ಅವರು ಸಣುಕಲಾಗಿ ಇರಬಾರ್ದು, ಏನೋ ಒಂದು ರೀತಿ ಬೇರೆಯವ್ರ ಥರ ಇರಬಾರ್ದು, ಮುಖ ಎಲ್ಲ ಬಾಡಿರಬಾರ್ದು, ಶೈನಿಂಗ್ ಹೊಡಿತಾ ಇರಬೇಕು ಮುಖದಲ್ಲಿ. ಅದರಿಂದ ಅವರಿಗೆ ನನ್ನ ಫುಡ್ಡೇ ಕೊಡಬೇಕು, ಅವರಿಗೆ ರಾಯಲ್ ಫುಡ್ ಕೊಡಬೇಕು. ಆದರೆ ದಾನಿಯೇಲನಿಗೂ ಮತ್ತು ಅವರ ಸ್ನೇಹಿತರಿಗೂ ಅವ್ರ ಒಳಗಡೆ ಒಂದು ಗ್ಯಾರಂಟಿ ಇತ್ತು. ನಾವು ಯಾರು? ಹೂ ಆರ್ ವಿ? ನಾವು ಯಾರು? ವಿ ಆರ್ ದ ಪೀಪಲ್ ಆಫ್ ಗಾಡ್. ನಾವು ದೇವ ಜನರು, ನಾವು ಅನ್ಯರಲ್ಲ, ನಾವು ಈ ಬ್ಯಾಬಿಲೋನ್ಗೆ ಸೇರಿದವರಲ್ಲ. ವಿ ಆರ್ ಇನ್ ದಿಸ್ ಬ್ಯಾಬಿಲೋನ್, ಬಟ್ ವಿ ಆರ್ ನಾಟ್ ಆಫ್ ದಿಸ್ ಬ್ಯಾಬಿಲೋನ್. ವಿ ಆರ್ ಆಫ್ ಗಾಡ್. ವಿ ಆರ್ ಆಫ್ ಸಮ್ ಅದರ್ ಕಿಂಗ್ಡಮ್. ವಿ ಆರ್ ನಾಟ್ ಆಫ್ ದಿಸ್ ಬ್ಯಾಬಿಲೋನಿಯನ್ ಕಿಂಗ್ಡಮ್. ನಾವು ಈ ಬ್ಯಾಬಿಲೋನ್ ರಾಜ್ಯಕ್ಕೆ ಸೇರಿದವರಲ್ಲ. ನಾವು ದೇವರ ರಾಜ್ಯದ ಪ್ರಜೆಗಳು, ನಾವು ದೇವರ ಮಕ್ಕಳು, ನಾವು ಯಹೂದ್ಯರು. ನಮಗೆ ನಮ್ಮದೇ ಆದಂಥ ಆಚಾರ ವಿಚಾರಗಳಿದೆ, ನಿಯಮಗಳಿದೆ, ದೇವರು ಕೊಟ್ಟಂಥ ನಿಯಮಗಳು. ಅನ್ಯರಿಂದ ಪ್ರತ್ಯೇಕವಾಗಿ ನೀವು ಬದುಕಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಬದುಕೋದಲ್ಲ. ಆದ್ದರಿಂದ ಅವರು ಡಿಸೈಡ್ ಏನು ಮಾಡ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ದಾನಿಯೇಲನ ಪುಸ್ತಕ ಅಧ್ಯಾಯ 1:8 ಅವ್ರ ತೀರ್ಮಾನವನ್ನು ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ? ಆದರೆ ದಾನಿಯೇಲನು ಪ್ರೈಸ್ ದಿ ಲಾರ್ಡ್. ದಾನಿಯೇಲ ಏನು ತೀರ್ಮಾನ ಮಾಡ್ತಾನೆ? ಅವನೇ ನಿಶ್ಚಯ ಮಾಡ್ಕೊಳ್ತಾನೆ. ಬಟ್ ಡ್ಯಾನಿಯಲ್ ರಿಸಾಲ್ವ್ಡ್. ಇದು ರಿಸಾಲ್ವ್ಡ್ ಅಂದರೆ ಒಂದು ಡಿಸಿಷನ್ ಅಲ್ಲ. ಒಂದು ರಿಸಾಲ್ವ್ ಅಂದರೆ ಒಂದು ದೃಢವಾದ ನಿರ್ಧಾರ, ಸ್ಟ್ರಾಂಗ್ ಫರ್ಮ್ ಡಿಸಿಷನ್. ಅದರಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ. ಆದರೆ ಮಾಡೋಣ ತೀರ್ಮಾನ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬರೀ ತೀರ್ಮಾನ ಅಲ್ಲ, ದೃಢವಾದ ತೀರ್ಮಾನ, ರಿಸಾಲ್ವ್. ಅದು ವಾಪಸ್ ತೆಗೆಯೋ ಹಾಗಿಲ್ಲ. ಆ ರೀತಿಯಲ್ಲಿ ಬಟ್ ಡ್ಯಾನಿಯಲ್ ರಿಸಾಲ್ವ್ಡ್ ದಟ್ ಹಿ ವುಡ್ ನಾಟ್ ಡಿಫೈಲ್ ಹಿಮ್ಸೆಲ್ಫ್ ವಿತ್ ದ ರಾಯಲ್ ರಾಷನ್ಸ್ ಆಫ್ ಫುಡ್ ಆ್ಯಂಡ್ ವೈನ್. ಕ್ಷಮಿಸು, ನಾನು ಅಶುದ್ಧನಾಗಲಾರೆ. ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ಅವನ ಭೋಜನವನ್ನು ತಿಂದು ನಾನು ಅಶುದ್ಧನಾಗಲಾರೆ ಎಂದು ಕಂಚುಕಿಗೆ ಅವನು ಹೇಳ್ತಾನೆ. ಸಿ ದ ಸೆಪರೇಷನ್, ಆ ಒಂದು ಬೇರ್ಪಡುವಿಕೆ ನೋಡಿ. ನಾವೆಲ್ಲಿ ಹಾಳಾಗ್ತಿದ್ದೀವಿ ಗೊತ್ತಾ? ಎಲ್ಲರ ಥರ ಆಗ್ಲಿಕ್ಕೆ ನಾವು ಹೋಗಿ ಹಾಳಾಗ್ತಿದ್ದೀವಿ. ನೀನು ಕ್ರಿಸ್ತನಲ್ಲೇ ಬಂದಿದ್ದು, ಅಥವಾ ದೇವರು ನಿನ್ನನ್ನು ಯಾಕೆ ಕ್ರಿಸ್ತನಲ್ಲಿ ಕರ್ಕೊಂಡು ಬಂದರು? ಪುತ್ರನ ರೂಪಿ ಆಗಲಿಕ್ಕೆ, ಪುತ್ರನ ಹಾಗೆ ಆಗಲಿಕ್ಕೆ. ಪಕ್ಕದ ಮನೆಯವನ ಥರ ಆಗಲಿಕ್ಕಲ್ಲ, ಪಕ್ಕದ ಮನೆಯವಳ ಥರ ಆಗಲಿಕ್ಕಲ್ಲ, ಇನ್ಯಾವನ ಥರನೋ ಯಾವಳ ಥರನೋ ಆಗಲಿಕ್ಕಲ್ಲ. ಇನ್ನೇನೋ ಈ ಲೋಕದಲ್ಲಿ ಅದು ಇದು ಇವರು ಸಾಧನೆ ಮಾಡ್ತಾರಲ್ಲ, ಅಚೀವ್ಮೆಂಟ್ಸ್. ಅವರು ಅಚೀವ್ಮೆಂಟ್ ಮಾಡಿದರು, ಇವರು ಅಚೀವ್ಮೆಂಟ್ ಮಾಡಿದರು, ನೀನು ಅದೇ ಥರ ಅಚೀವ್ಮೆಂಟ್ ಮಾಡು. ನೋ 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 ನೋ, ದಟ್ ಈಸ್ ನಾನ್ ಸೆನ್ಸ್ ಆ್ಯಂಡ್ ಫೂಲಿಶ್ನೆಸ್. ಬೀಯಿಂಗ್ ಇನ್ ಕ್ರೈಸ್ಟ್ ಯು ಆರ್ ನಾಟ್ supposed to do such stupid things.
ಆ ರೀತಿಯಲ್ಲಿ ಸ್ಟೂಪಿಡ್ ಆದ ಅಂದರೆ ಮೂರ್ಖತನದಿಂದ ಕೂಡಿದಂಥ ಕಾರ್ಯಗಳನ್ನ ಮಾಡಲಿಕ್ಕಲ್ಲ, ನಿನ್ನನ್ನು ಕ್ರಿಸ್ತನಲ್ಲಿಗೆ ಪರಿಶುದ್ಧಾತ್ಮರು ತಂದು ಸೇರಿಸಿರೋದು. ಎಂಥ ಒಂದು ಹೈ ಕಾಲಿಂಗ್ ಇದೆ ನಮಗೆ, ಕ್ರಿಸ್ತನ ಅನುರೂಪಿಯಾಗುವಂಥ ಒಂದು ಕಾಲಿಂಗ್ ಇದೆ. ಹಾಗಾದರೆ ಈ ದಾನಿಯೇಲನಿಗೂ ಅವನ ಸ್ನೇಹಿತರಿಗೂ ಒಂದು ಸಪರೇಷನ್ ಅಥವಾ ಸಪರೇಟೆಡ್ ಲೈಫ್, ಇವರಿಂದ ಬೇರ್ಪಟ್ಟು ಈ ರೀತಿ ನಮಗೆ ಬೇಡ ಎಂದು ಬೇರ್ಪಡಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾದರೆ, ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು, ಪವಿತ್ರಾತ್ಮರನ್ನು ನಮ್ಮ ಒಳಗಡೆ ಮುದ್ರೆಯಾಗಿ ಪಡ್ಕೊಂಡಿರ್ತಕ್ಕಂಥ ನಾವು, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಎಂದು ದೇವರೇ ನಿಶ್ಚಯ ಮಾಡಿರ್ತಕ್ಕಂಥ ನಾವು ಎಷ್ಟು ಮಾತ್ರ ಇವತ್ತು ಸಪರೇಟಾಗಿ ಬದುಕ್ತಾ ಇದ್ದೀವಿ. ಧ್ಯಾನಗಳಿಗೆ ಭಾಗವಹಿಸ್ತೀವಿ ನಿಜ, ಧ್ಯಾನಗಳಲ್ಲಿ ಬಂದು ಹೋಗೋರನ್ನೆಲ್ಲ ನಂಬಿಟ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಧ್ಯಾನಕ್ಕೆ ಬರೋದು ಓಕೆ, ಪ್ರಾರ್ಥನೆ ಮಾಡೋದು ಓಕೆ, ಬೈಬಲ್ ಓದೋದು ಓಕೆ, ಬಟ್ ಈಸ್ ದೇರ್ ಇನ್ ಸೆಪರೇಷನ್ ಫ್ರಮ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್, ಫ್ರಮ್ ಆಲ್ ಕೈಂಡ್ಸ್ ಆಫ್ ರಿಲೀಜಿಯಸ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್? ಧಾರ್ಮಿಕತೆಯಿಂದ, ಲೋಕದ ಜನರಿಂದ ಬೇರ್ಪಡುವಿಕೆ ಇದೆಯಾ ಏನಾದರೂ? ಅಥವಾ ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತಾ ಇದ್ದೀವಿ, ಎಲ್ಲರೂ ಕೈ ಮುಗಿತಾರೆ ನಾವು ಕೈ ಮುಗಿತಾವೆ, ಎಲ್ಲರೂ ತಿಂತಾರೆ ನಾವು ತಿಂತಾ ಇದ್ದೀವಿ, ಅದರಲ್ಲೇನು ತಪ್ಪು? ಇವರು ಚರ್ಚಿಗೆ ಬರ್ತಾರಲ್ಲ, ಇವರು ಎಲ್ಲ ತಿಂತಾ ಇದ್ದಾರಲ್ಲ, ನಾವು ತಿಂತಾ ಇದ್ದೀವಿ. ನಮ್ಮ ಜೊತೆಗೆ ಚರ್ಚಿಗೆ ಬರೋರೆಲ್ಲ ಇದು ಕೈ ಮುಗಿತಾರೆ, ನಾವು ಕೈ ಮುಗಿಬೋದಲ್ಲ. ಎಲ್ಲಿದೆ ಬೇರ್ಪಡುವಿಕೆ? ಹಾಗಾದರೆ ನಿನ್ನಲ್ಲಿರುವ ಆತ್ಮ ಯಾವುದು? ನೀನು ಯಾರಲ್ಲಿದೆಯಾ? ಹಾಗಾದರೆ ಕ್ರಿಸ್ತನಲ್ಲಿ ನಿಜವಾಗಲೂ ಇರುವುದಾದರೆ ಖಂಡಿತವಾಗಲೂ ಅದರದ್ದೇ ಆದ ಒಂದು ಬದಲಾವಣೆ ಕಾಣಬೇಕಲ್ವ? ಅದಕ್ಕೆ ಹೇಳಿದ್ದು, ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಈ ಕ್ರಿಸ್ತನಲ್ಲಿ ನಿಜವಾಗಲೂ ಇಲ್ಲ. ಇನ್ನು ಕೆಲವರು ಇದ್ದರೂ ಕೂಡ ನಾನು ಯಾಕೆ ಕ್ರಿಸ್ತನಲ್ಲಿ ಇದ್ದೀನಿ ಎಂಬ ಆ ಸತ್ಯದ ಅರಿವಿಲ್ಲ. ಆದ್ದರಿಂದನೇ ಆ ಕ್ರಿಸ್ತನಲ್ಲಿ ಇವತ್ತು ಕ್ರಿಸ್ತನಾಗಿರ್ತಕ್ಕಂಥ ದಾರಿಯಲ್ಲಿ ನಡೀಲಿಕ್ಕೂ ಆಗ್ತಾ ಇಲ್ಲ. ಆದ್ದರಿಂದ ಸಮಾಧಾನ ಇಲ್ಲ, ಜೀವನದಲ್ಲಿ ಸಂತೋಷ ಇಲ್ಲ, ಬೇಜಾರಲ್ಲಿ, ನಿರಾಶೆಯಲ್ಲಿ ಕೊರಗ್ತಾ, ಭಯಪಟ್ಟುಕೊಂಡು ಗುಲಾಮತನದಲ್ಲೇ ಬದುಕುವ ಒಂದು ಜೀವನ ಇವತ್ತು ನಮ್ಮಲ್ಲಿ ಎಷ್ಟೋ ಕ್ರೈಸ್ತರು ಆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳುತ್ತೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 1 ಏನು ಹೇಳುತ್ತೆ? ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು, ಆದ್ದರಿಂದ ದೃಢವಾಗಿರಿ, ದೃಢವಾಗಿರಿ, ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡಬೇಡಿ. ಫಾರ್ ಫ್ರೀಡಮ್ ಕ್ರೈಸ್ಟ್ ಹ್ಯಾಸ್ ಸೆಟ್ ಅಸ್ ಫ್ರೀ. ಸ್ಟ್ಯಾಂಡ್ ಫರ್ಮ್, ಸ್ಟ್ಯಾಂಡ್ ಫರ್ಮ್, ಸ್ಟ್ಯಾಂಡ್ ಫರ್ಮ್. ದೃಢವಾಗಿ ನಿಂತ್ಕೊಳ್ಳಿ, ದೃಢವಾಗಿರಿ, ದೃಢವಾಗಿರಿ. ಎಲ್ಲಿ ದೃಢವಾಗಿರಿ? ಆ ಸ್ವಾತಂತ್ರ್ಯದಲ್ಲಿ ದೃಢವಾಗಿರಿ, ಆ ಕ್ರಿಸ್ತನಲ್ಲಿ ದೃಢವಾಗಿರಿ. ಅಲ್ಲಿ ಮಾತ್ರ ನಿಜವಾದ ಫ್ರೀಡಮಲ್ಲಿ ನಿಮಗೆ ಲೈಫನ್ನು ಎಂಜಾಯ್ ಮಾಡಲಿಕ್ಕಾಗ್ತದೆ. ಎಂಜಾಯ್ ಅಂದರೆ ನಾಟ್ ವಿತ್ ದ ಫ್ಲೀಟಿಂಗ್ ಪ್ಲೇಷರ್ಸ್ ಆಫ್ ದಿಸ್ ವರ್ಲ್ಡ್, ಬಟ್ ಇನ್ ಕ್ರೈಸ್ಟ್ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್, ಯು ಕ್ಯಾನ್ ರಿಜಾಯ್ಸ್ ಇನ್ ಹಿಮ್. ಅಂಥ ಒಂದು ಜೀವನ ಇದೆಯಾ ಕೇಳಿದರೆ ಎಸ್ ಇದೆ. ಯಾರು ಬದುಕ್ತಾ ಇದ್ದಾರೆ ಕೇಳಿದರೆ ಇವತ್ತು ಸುತ್ತಲೂ ನೋಡಿ ಯಾರು ಬದುಕ್ತಾ ಇಲ್ಲ. ಯಾಕೆಂದರೆ ಆಲ್ ಆರ್ ಡಿಸೀವ್ಡ್. ಯಾಕೆ ಬದುಕ್ತಾ ಇಲ್ಲ ಕೇಳಿದರೆ ವಂಚನೆಗೊಳಗಾಗಿದ್ದಾರೆ. ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ಸ್, ಅನೇಕ ಕ್ರೈಸ್ತರು ಈ ವಂಚನೆಯಲ್ಲಿ ಬದುಕ್ತಾ ಇರೋದ್ರಿಂದ ನೀವು ಎಲ್ಲಿ ನೋಡಿದ್ರು ನಿಮಗೆ ಸಿಗ್ತಾ ಇಲ್ಲ. ನೀವು ಎಲ್ಲಿ ನೋಡಬೇಕು ಕೇಳಿದ್ರೆ ಬೈಬಲ್ ನೋಡಬೇಕೀಗ. ಲುಕ್ ಎಟ್ ಜೀಸಸ್, ಲುಕ್ ಎಟ್ ದ ಲೈಫ್ ಆಫ್ ಅಪಾಸಲ್ಸ್. ಬೈಬಲ್ ವಾಕ್ಯ ನೋಡಿ ಸುಮ್ಮನೆ ಬರೆದಿಲ್ಲ. ನಾವು ಅಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ನಮಗೆ ಯಾವುದೇ ಎಕ್ಸಾಂಪಲ್ ಕಾಣಲ್ಲ. ಆದ್ದರಿಂದ ನಮ್ಮ ಎಕ್ಸಾಂಪಲ್ ಯೇಸು, ನಮ್ಮ ಎಕ್ಸಾಂಪಲ್ ಯೇಸು ಹೇಳಿದವರು. ದೇವರ ವಾಕ್ಯ, ದೇವರ ವಾಕ್ಯ ಏನನ್ನು ಹೇಳ್ತಾ ಇದೆ ಅದನ್ನು ನಾವು ನೋಡಬೇಕು, ಏನೇನೋ ನೋಡೋದಲ್ಲ. ನಮಗೆ ಮುಕ್ತ ಸ್ವಾತಂತ್ರ್ಯದ ಒಂದು ಜೀವನ ಯೇಸುವಿನಲ್ಲಿದೆ. ಇನ್ ಕ್ರೈಸ್ಟ್ ವಿ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್. ನಾವು ಬಂಧಿಸಲ್ಪಟ್ಟವರಲ್ಲ ಕ್ರಿಸ್ತನಲ್ಲಿ. ನೀವು ಕ್ರಿಶ್ಚಿಯನ್ಸ್ ಎಷ್ಟೋ ಜನ ಇವತ್ತು ಬಂಧನದಲ್ಲಿರೋ ಥರ ಬದುಕ್ತಾ ಇದ್ದೀವಿ. ಅಯ್ಯೋ ಅದು ಮಾಡಲಿಲ್ಲ ಅಂದರೆ ಏನಾದರೂ ಆಗಿಬಿಟ್ರೆ, ಅದು ಹೋಗಿಲ್ಲ ಅಂದರೆ ಏನಾದರೂ ಆಗಿಬಿಟ್ರೆ, ಇದು ಓದಿಲ್ಲ ಅಂದರೆ ಏನಾದರೂ ಆಗಿಬಿಟ್ರೆ, ಈ ಪ್ರಾರ್ಥನೆ ಮಾಡಬೇಕು, ಆ ಪ್ರಾರ್ಥನೆ ಮಾಡಬೇಕು, 3 ಗಂಟೆದೊಂದು, 6 ಗಂಟೆದೊಂದು, 9 ಗಂಟೆದೊಂದು, ಗುರುವಾರದೊಂದು, ಶುಕ್ರವಾರದೊಂದು, ಭಾನುವಾರದೊಂದು ಅಲ್ವಾ? ಹುಟ್ಟಿದಾಗ ಒಂದು, ಸತ್ತಾಗ ಒಂದು, ಸಾಯ್ತಾ ಇದ್ದಾಗ ಒಂದು. ಇದೆಲ್ಲ ಮಾಡಲಿಲ್ಲ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ನಮ್ಮನ್ನು ಯಾರಾದರೂ ತಪ್ಪು ತಿಳ್ಕೊಬಿಟ್ರೆ ಅದೇ ಬಂಧನ. ಈ ಆಲೋಚನೆಗಳಿದೆಯಲ್ಲ ಇದೇ ಬಂಧನ. ಈ ರೀತಿಯ ಪೈಶಾಚಿಕ ಬಂಧನದಲ್ಲಿ ಇರಲಿಕ್ಕೆ ನಿನ್ನನ್ನು ದೇವರು ಕ್ರಿಸ್ತನಲ್ಲಿ ಆರಿಸ್ಕೊಂಡಿರೋದು. ಇದು ಮುಟ್ಟಬೇಡ, ಇದು ತಿನ್ನಬೇಡ, ಇದು ಕುಡಿಬೇಡ, ಯಾವುದು ಮುಟ್ಟಬಾರ್ದು ಅದು ಮುಟ್ಟಬಾರ್ದು. ಇದು ಮುಟ್ಟಿದ್ರೆ ದೇವ್ರಿಗೆ ಕೋಪ ಬರುತ್ತೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾಗಲೂ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ನಾವು ಏನನ್ನು ನೋಡಿ ಇವತ್ತು ಬದುಕಬೇಕು? 1 ಮತ್ತು 2ರಲ್ಲಿ ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇಬ್ಬರನ್ನ ನೋಡ್ಬೇಕು ನಾವೀಗ ಈ ವಾಕ್ಯದ ಪ್ರಕಾರ. ಒಂದು ಯಾರನ್ನ? ಎಷ್ಟು ಮಂದಿ ಸಾಕ್ಷಿಗಳು, ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಇದ್ದಾರೆ. 11ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ ದೇವರು ಅಪ್ರೂವ್ ಮಾಡಿದ, ಗಾಡ್ ಅಪ್ರೂವ್ಡ್ ವಿಟ್ನೆಸಸ್, ಕ್ಲೌಡ್ ಆಫ್ ವಿಟ್ನೆಸಸ್. ಬೇರೆ ಯಾರೋ ಅಪ್ರೂವ್ ಮಾಡಿದ ಅಲ್ಲ ನಾವು ನೋಡಬೇಕಾಗಿರೋದು. ಬೇರೆಯವ್ರು ಅಪ್ರೂವ್ ಮಾಡಿದವ್ರು ತುಂಬ ಜನ ಇದ್ದಾರೆ, ಅವ್ರನ್ನ ನೋಡೋದಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಇರೋದು ದೇವರು ಅಪ್ರೂವ್ ಮಾಡಿದ, ಗಾಡ್ ಅಪ್ರೂವ್ಡ್ ಕ್ಲೌಡ್ ಆಫ್ ವಿಟ್ನೆಸಸ್. ಹೀಬ್ರೂಸ್ ಚಾಪ್ಟರ್ 11 ಅದನ್ನು ನೋಡಿ. Therefore, since we are surrounded by so great a cloud of witnesses, look at the cloud of witnesses. ಮೇಘದಂತೆ ಇಷ್ಟೊಂದು ಸಾಕ್ಷಿಗಳು. ಹಾಬೇಲ, ಹನೋಕ, ಮೋಶೆ, ದಾವೀದ, ದಾನಿಯೇಲ, ಅಬ್ರಹಾಮ, ಇಸಾಕ, ಅನೇಕ ಜನರು, ಸಂಸೋನ, ಯೆಪ್ತಾಹ, ಎಷ್ಟೋ ಇದ್ದಾರೆ. ದೊಡ್ಡ ಲಿಸ್ಟ್ ಇದೆ ಅಲ್ವಾ? ಇಷ್ಟೊಂದು ದೊಡ್ಡ ಸಾಕ್ಷಿಗಳ ಸಮೂಹ ಒಂದು ಕಡೆ ಕೊಟ್ಟಿದ್ದಾರೆ. ಇವರೆಲ್ಲರಲ್ಲಿಯೂ ವಿಶ್ವಾಸವನ್ನು ತುಂಬಿದ ವಿಶ್ವಾಸದ ನಾಯಕನಾದ ಕ್ರಿಸ್ತ ಯೇಸುವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಜೀಸಸ್ ಇಸ್ ದ ಒನ್ ಹೂ ಫಿಲ್ಡ್ ದಟ್ ಫೇತ್ ಇನ್ ದೆಮ್ ಆ್ಯಂಡ್ ಹೀ ಈಸ್ ದ ಆಥರ್ ಆಫ್ ಫೇತ್ ಇನ್ ದಟ್ ಕ್ಲೌಡ್ ಆಫ್ ವಿಟ್ನೆಸಸ್. ಇವ್ರನ್ನ ನೋಡಿ ನೀವು. ಒಂದು ಈ ವಿಶ್ವಾಸಿಗಳ ಸಮೂಹವನ್ನು ನೋಡಿ 11ನೇ ಅಧ್ಯಾಯದ್ದು. ಇನ್ನೊಂದು ವಿಶ್ವಾಸವನ್ನು ಹುಟ್ಟಿಸುವಂಥ, ಅದನ್ನು ಪೂರ್ತಿ ಮಾಡುವಂಥ ವಿಶ್ವಾಸದ ನಾಯಕನಾದ ಕ್ರಿಸ್ತನನ್ನು ನೋಡಿ. ಪಕ್ಕದ ಮನೆಯವನ್ನೆಲ್ಲ ನೋಡಬೇಕಾಗಿರೋದು, ಪಕ್ಕದ ಸಭೆನೆಲ್ಲ ನೋಡಬೇಕಾಗಿರೋದು, ಆ ಚರ್ಚ್ ಅವ್ರನ್ನೆಲ್ಲ ನೋಡಬೇಕಾಗಿರೋದು, ಈ ಊರಿನ ಚರ್ಚ್ ಅವ್ರನ್ನೆಲ್ಲ ನೋಡಬೇಕಾಗಿರೋದು, ಆ ಪ್ರೇಯರ್ ಗ್ರೂಪ್ ಅವ್ರನ್ನೆಲ್ಲ ನೋಡಬೇಕಾಗಿರೋದು, ಆ ಕರಿಸ್ಮ್ಯಾಟಿಕ್ ಗ್ರೂಪ್ನೆಲ್ಲ ನೋಡಬೇಕಾಗಿರೋದು, ಅಲ್ಲಿ ಬೋಧನೆ ಮಾಡುವವನನ್ನೆಲ್ಲ ನೋಡಬೇಕಾಗಿರೋದು, ಇಲ್ಲಿ ಮೈಕ್ ಹಿಡ್ಕೊಂಡು ಬೋಧನೆ ಮಾಡುವ ಇವನನ್ನೆಲ್ಲ ನೋಡಬೇಕಾಗಿರೋದು, ಅಥವಾ ಇನ್ಯಾರನ್ನೋ ಒಬ್ಬನ್ನೆಲ್ಲ ನೋಡಬೇಕಾಗಿರೋದು, ಯಾವಳನ್ನೋ ಒಬ್ಬಳನ್ನೆಲ್ಲ ನೋಡಬೇಕಾಗಿರೋದು. ದೇವರು ಯಾರನ್ನ ನೋಡು ಅಂತ ಹೇಳಿದ್ರು ಅವ್ರನ್ನ ನೋಡು. ನೀನು ಯಾರನ್ನೋ ಎಲ್ಲೆಲ್ಲೋ ಯೂಟ್ಯೂಬಲ್ಲೋ ಆ ಟ್ಯೂಬಲ್ಲೋ ಈ ಟ್ಯೂಬಲ್ಲೋ ನೋಡಿಬಿಟ್ಟು ಹಾಳಾಗಿ ಹೋಗ್ಬೇಡ. ನೀನು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಯೇಸು ಕ್ರಿಸ್ತರಿಗೆ ಗೊತ್ತು, ದೇವರಿಗೆ ಗೊತ್ತು, ಪವಿತ್ರಾತ್ಮರಿಗೆ ಗೊತ್ತು, ಮುಂದೊಂದು ದಿನ ಕುರಿಯ ವೇಷ ಹಾಕಿದಂಥ ತೋಳಗಳು ಬರ್ತವೆ ಸಭೆ ಒಳಗಡೆ. ಬಂದಿತ್ತು ಆವಾಗಲೇ, ಇದು ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ನೋಡಬೇಡಿ ಅಂತ ದೇವರು ಹೇಳ್ತಾ ಇರೋದು. 11ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳ ಸಮೂಹ ಇದೆ. ಅವ್ರನ್ನ ನೋಡಿ, ಅವ್ರನ್ನ ಧ್ಯಾನಿಸಿ, ಯೇಸುವನ್ನು ನೋಡಿ ಧ್ಯಾನಿಸಿ. ಆಗ ನಿಮಗೊಂದು ಸೆಪರೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ನಿಮಗೊಂದು ಸೆಪರೇಷನ್ಗೆ ಬರಲಿಕ್ಕೆ ಈಸಿ ಆಗುತ್ತೆ. ಇಟ್ ವಿಲ್ ಬಿ ಈಸಿ ಫಾರ್ ಎ ಸೆಪರೇಟೆಡ್ ಲೈಫ್. ಆಗ ಯಾತಕ್ಕಾಗಿ, ವೈ ಯು ಆರ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನೀನು ಯಾತಕ್ಕಾಗಿದೆಯಾ, ವೈ? ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಹೇಳೋದಾದರೆ, ಕ್ರಿಶ್ಚಿಯನ್ ಆಗಿ ಯಾಕಿದೆಯಾ? ಕ್ರಿಶ್ಚಿಯನ್ ಅಂತ ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ ಅಂತ ಹೇಳ್ತೀಯಾ? ಯಾಕೆ? ಏನು ಮಾಡಲಿಕ್ಕೆ? ಯಾವ ಬೆಟ್ಟನ ಹತ್ತಲಿಕ್ಕಪ್ಪ? ಎಲ್ಲೋಗಿ ತಲೆ ಬೋಳಿಸ್ಕೊಳ್ಳಿಕ್ಕೆ? ಎಲ್ಲ ಹರಕೆ ಕೊಡಲಿಕ್ಕೆ? ಏನು ಪ್ರಾರ್ಥನೆ ಮಾಡಲಿಕ್ಕೆ? ಯಾವ ಸಭೆಗೆ ಹೋಗಲಿಕ್ಕೆ? ದಶಾಂಶ ಕೊಡಲಿಕ್ಕೆ ಅಲ್ಲ. ಇದು ಯಾವುದಕ್ಕೂ ಅಲ್ಲ. ಮತ್ತೆ ಯಾಕೆ? ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ, ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ. ದಟ್ ಈಸ್ ದ ಹೈ ಕಾಲಿಂಗ್ ಫಾರ್ ಎವ್ರಿ ಕ್ರಿಶ್ಚಿಯನ್, ದೋಸ್ ಹು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಉನ್ನತ ಮಟ್ಟದ ಕರೆ, ಈ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಜೀವನ ಯಾತಕ್ಕಾಗಿ ಬೇಕು ಕೇಳಿದರೆ, ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ.
ಇಲ್ಲದೇ ಇದ್ದರೆ ಈ ಪ್ರತ್ಯೇಕವಾದ ಜೀವಿತದಿಂದ ನಮಗೇನು ಲಾಭ ಹೇಳಿ? ಇವತ್ತಿನ ಮಹಾವಂಚನೆ ನನಗೆ ಅನಿಸ್ತಾ ಇರೋದು, ಈ ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳ ಮುಖಾಂತರ ಜನರು ಎಲ್ಲೋ ವಂಚನೆಗೊಳಗಾಗ್ತಾ ಇದ್ದಾರೆ. ನೀವು ಯೇಸು ನಂಬಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಸಾಲ ತೀರುತ್ತೆ, ನಿಮ್ದು ಅದಾಗುತ್ತೆ, ಇದಾಗುತ್ತೆ, ಇನ್ನೊಂದಾಗುತ್ತೆ. ಇದರಲ್ಲೇ ಜನ ಒಂದು ಫಾಲ್ಸ್ ಹೋಪನ್ನು ಮನುಷ್ಯನ ಹೃದಯದ ಒಳಗಡೆ ಕ್ರಿಯೇಟ್ ಮಾಡಿ ಲೋಕ ಎಂಬ ದಾರಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬೋಧನೆಗಳು ನಡೀತಾ ಇದೆ. ಜನ ಅದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟಿಗೆ ಎಲ್ಲಿಗೆ ಹೋಗಿ ಸೇರಿಕೊಳ್ತಾರೆ? ವಿನಾಶಕ್ಕೆ ಒಯ್ಯುವ ದಾರಿ ಹಿರಿದು ವಿಶಾಲವಾದ ದಾರಿ ನಿತ್ಯ ನಾಶಕ್ಕೆ ಒಯ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಡೆದ ದಾರಿಯಲ್ಲೇ ಅಲ್ವಾ ನಿಮ್ಮ ಮಕ್ಕಳು ನಡೆಯೋದು? ನೀವು ನಡೆದ ದಾರಿಯಲ್ಲೇ ಅಲ್ವಾ ನಿಮ್ಮ ಜೀವನ ಸಂಗಾತಿ ನಡೆಯೋದು, ನಿಮ್ಮ ಕುಟುಂಬ ನಡೆಯೋದು? ನೀವು ನಡೆದು ತೋರಿಸಿ. ತಿಮೋತಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲರು ಏನು ಹೇಳ್ತಾರೆ? 2 ತಿಮೋತಿ ಚಾಪ್ಟರ್ 2, ಸಂತ ಪೌಲರು ತಿಮೋತಿಗೆ ಬರೆದಂತಹ 2 ತಿಮೋತಿ ಅಧ್ಯಾಯ 2ರಲ್ಲಿ ಹೇಳ್ತಾರೆ, ಡೂ ನಾಟ್ 2 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ, ಯುದ್ಧಕ್ಕೆ ಹೋಗುವ no one serving in the army. Who is in the army? You are in the army. You are in the spiritual army of Christ Jesus. All Christians, all true Christians, baptized Christians, if you have taken true baptism in the name of the Father, Son and of the Holy Spirit, you are in the army of Christ Jesus. ಯು ಆರ್ ಅ ಸ್ಪಿರಿಚುವಲ್ ಸೋಲ್ಜರ್. ನೀನೊಂದು ಆತ್ಮಿಕವಾದಂತಹ ಸೈನಿಕನಾಗಿದೆಯಾ? ಆತ್ಮಿಕವಾದ ಒಂದು ಸೈನ್ಯದಲ್ಲಿದೆಯಾ? ಯು ಹ್ಯಾವ್ ಎ ಸ್ಪಿರಿಚುವಲ್ ಬ್ಯಾಟಲ್. ನಿನಗೊಂದು ಆತ್ಮಿಕವಾದ ಯುದ್ಧ ಇದೆ. ಕಡಲೆ ಬೀಜ ತಿನ್ಕೊಂಡು ಜೀವಿಸೋ ಜೀವನ ಅಲ್ಲ ಕ್ರೈಸ್ತ ಜೀವನ. ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಹಬ್ಬ ಮಾಡ್ಕೊಂಡು ಮಾಡುವ ಜೀವನ ಅಲ್ಲ ಕ್ರೈಸ್ತ ಜೀವನ. ಕ್ರಿಸ್ಮಸ್ ಬಂತು ಅಂತ ಸ್ಟಾರ್ ಹಾಕ್ಕೊಂಡು ಗೋದಲಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಕೊಂಡು ಅದ್ರ ಪ್ರಯುಕ್ತವಾಗಿ ಜೀಸಸ್ ಅಂತ ಹೇಳಿ ಏನೋ ಒಂದಿಷ್ಟು ಮಾಡಿಕೊಂಡು ಮಾಡುವಂಥ ಜೀವನ ಅಲ್ಲ ಕ್ರೈಸ್ತ ಜೀವನ. ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಗೇನ್ಸ್ಟ್ ದೋಸ್ ಥಿಂಗ್ಸ್. ಅದ್ರ ವಿರುದ್ಧವಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಲ್ಲ. ಆದರೆ ಇವತ್ತು ಕ್ರೈಸ್ತ ಜೀವನ ಅಂದರೆ ಕೇವಲ ಒಂದು ಗೋದಲಿ ಕಟ್ಟಿ ಕ್ರಿಸ್ಮಸ್ ಮಾಡೋದು, ಸ್ಟಾರ್ ಹಾಕಿ ಕ್ರಿಸ್ಮಸ್ ಮಾಡೋದು, ಬಿರಿಯಾನಿ ಮಾಡ್ಕೊಂಡು ತಿನ್ನೋದು, ಅಥವಾ ಏನೋ ಒಂದು ಧಾರ್ಮಿಕವಾದ ಒಂದಿಷ್ಟು ಕಾರ್ಯಗಳನ್ನ ಮಾಡೋದಲ್ಲ. ಸೈನಿಕನಾಗಿ ಬದುಕೋದು ಕ್ರೈಸ್ತ ಜೀವನ. ಕ್ರಿಸ್ತ ಯೇಸುವಿನಲ್ಲಿ ಇದ್ದು ನಾವು ಒಂದು ಸೈನಿಕರಾಗಿ ಬದುಕಬೇಕು. ಒಂದು ಸೆಪರೇಷನ್ ಬೇಕು. ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು, ಏಕೆಂದರೆ ತನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸಲು ಅವನು ಪ್ರಯತ್ನಿಸುತ್ತಾನೆ. ನೋ ಒನ್ ಸರ್ವಿಂಗ್ ಇನ್ ದ ಆರ್ಮಿ ಗೆಟ್ಸ್ ಎಂಟ್ಯಾಂಗಲ್ಡ್ ಇನ್ ಎವ್ರಿ ಡೇ ಅಫೇರ್ಸ್. The soldier's aim is to please the enlisting or commanding officer or the chief officer. Who is the chief commander? Who is the chief commandant? Who is the chief commandant of our faith? ನಮ್ಮ ವಿಶ್ವಾಸದ ಮುಖ್ಯ ಕಮಾಂಡೆಂಟ್ ಯಾರು? ನಮ್ಮನ್ನು ಈ ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದು ಯಾರು? ಯೇಸು ಕ್ರಿಸ್ತರು. ನಾವು ಯಾರನ್ನ ಮೆಚ್ಚಿಸ್ಬೇಕು? ನಾವು ಮೆಚ್ಚಿಸ್ಬೇಕಾಗಿರೋದು ಒಬ್ಬರನ್ನೇ, ಯೇಸುವನ್ನೇ. ನಾವೇನು ಮಾಡ್ತಾಯಿದ್ದೀವಿ? ಎಷ್ಟು ಫೂಲ್ಸ್ ಗೊತ್ತಾ? ನಾವು ಅವರೊಬ್ಬರನ್ನ ಬಿಟ್ಟು ಬಾಕಿ ಎಲ್ಲರನ್ನು ಮೆಚ್ಚಿಸ್ತಾ ಇದ್ದೀವಿ. ನಾನ್ಸೆನ್ಸ್, ಫೂಲಿಶ್ನೆಸ್. ಬೀಯಿಂಗ್ ಎ ಕ್ರಿಶ್ಚಿಯನ್, not pleasing God, not pleasing Christ, but pleasing everybody. That is foolishness. ವಾಕ್ಯ ಏನು ಹೇಳುತ್ತೆ? ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು. No one serving in the army gets entangled in the everyday affairs. ನಾವು ಈ ಎವ್ರಿಡೇ ಅಫೇರ್ಸಲ್ಲಿ ಸಿಕ್ಕಾಕೊಂಡಿದ್ದೀವಿ. ದಿನ ನಮಗೆ ಅದಿದೆ ಇದಿದೆ. ನಾವು ದಿನ ಅಲ್ಲ, ನಮಗೊಂದು ತಿಂಗಳದೇ ಕಮಿಟ್ಮೆಂಟಲ್ಲಿ ಸಿಕ್ಕಾಕೊಂಡಿರ್ತೀವಿ. ಇವತ್ತು ಇದಿದೆ ಬ್ರದರ್, ಮುಂದಿನ ವಾರ ಇದಿದೆ, ಮುಂದಿನ ಸೋಮವಾರ ಇದಿದೆ, ನೆಕ್ಸ್ಟ್ ಮಂತ್ ಜನವರಿ ಬಂದರೆ ಇದಿದೆ, ನೆಕ್ಸ್ಟ್ ಫೆಬ್ರವರಿ ಬಂದರೆ ಇದಿದೆ, 2026ಗೆ ಇದಿದೆ, 27ಗೆ ಇದಿದೆ. ಪಂಚವಾರ್ಷಿಕ ಯೋಜನೆ ಥರ 5-10 ವರ್ಷದ ಒಳಗೆ ಲಾಕ್ ಆಗಿಬಿಟ್ಟಿದ್ದೀವಿ ಒಳಗಡೆ. ನೀನು ಯಾವತ್ತು ಈ ಸೈನ್ಯದಲ್ಲಿ ಸೈನಿಕನಾಗ್ತೀಯ? ಅವಾಗ ಸೈನ್ಯ ಬಿಟ್ಟು ಹೋಗ್ಬಿಡತ್ಲಾಗೆ.
ಯೇಸು ಕ್ರಿಸ್ತನ ಈ ಸೈನ್ಯದಲ್ಲಿ ಇದ್ಕೊಂಡು ಅವ್ರ ಹೆಸರಿಗೆ ಅವಮಾನ ಯಾಕೆ ತರ್ತೀಯ? ಇಲ್ಲಿರಬೇಕು ಈ ಸೈನ್ಯದಲ್ಲಿ. ಯುದ್ಧಕ್ಕೆ ಹೋಗುವ ಯಾವ ಸೈನಿಕನೂ ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳನು. ಅವನೇನು ಮಾಡ್ತಾನೆ? ಹಾಂ, 7ನೇ ವಾಕ್ಯ ಹೇಳುತ್ತೆ, ನಾನು ಹೇಳುತ್ತಿರುವುದನ್ನು ಆಲೋಚನೆ ಮಾಡಿ ನೋಡು, ಇದೆಲ್ಲವನ್ನು ಚೆನ್ನಾಗಿ ಗ್ರಹಿಸಲು ಪ್ರಭು ನಿನಗೆ ನೆರವಾಗುವರು. ಥಿಂಕ್ ಓವರ್ ವಾಟ್ ಐ ಸೇ. ಥಿಂಕ್ ಓವರ್ ವಾಟ್ ಈಸ್ ರಿಟನ್ ಹಿಯರ್. ಥಿಂಕ್ ಓವರ್ ದಿಸ್ ಮೆಸೇಜ್ ಯು ಆರ್ ಲಿಸ್ನಿಂಗ್. ನೀವು ಕೇಳಿಸ್ಕೊಳ್ತೀರಿ ಈ ಮಾತುಗಳು, ಈ ಬೋಧನೆಗಳನ್ನು ಅಥವಾ ವಚನಗಳನ್ನು ಥಿಂಕ್ ಮಾಡಿ. ಸುಮ್ಮನೆ ಕೇಳಿಸ್ಕೊಂಡು ಮನೆಗೆ ಹೋಗಬೇಡಿ. ಥಿಂಕ್ ಮಾಡಿ. ಥಿಂಕ್ ಓವರ್ ವಾಟ್ ಗಾಡ್ ಸೇಸ್ ಟು ಯು, ಫಾರ್ ದ ಲಾರ್ಡ್ ವಿಲ್ ಗಿವ್ ಯು ಅಂಡರ್ಸ್ಟ್ಯಾಂಡಿಂಗ್ ಇನ್ ಆಲ್ ಥಿಂಗ್ಸ್. ದೇವರು ನಿನಗೆ ಅರಿವು ಕೊಡ್ತಾರೆ. ಯು ಆರ್ ನಾಟ್ ಥಿಂಕಿಂಗ್ ವಾಟ್ ಗಾಡ್ ಸೇಸ್. You are thinking about your commitments. You are thinking and worried about A, B, C, D, X, Y, Z except what God says. ದೇವರು ಹೇಳಿರೋದನ್ನ ಒಂದು ಬಿಟ್ಬಿಟ್ಟು ಬಾಕಿ ಎಲ್ಲ ಥಿಂಕ್ ಮಾಡ್ತೀವಿ. ಆಮೇಲೆ ದೇವ್ರು ಮಾಡಿಲ್ಲ, ದೇವ್ರು ಕೊಟ್ಟಿಲ್ಲ ಅಂತ ದೇವ್ರ ಮೇಲೆ ಕಂಪ್ಲೇಂಟ್ಗಳು ಬೇರೆ. ದೇವರಿಗೆ ನೀನು ಕೇಳಿದ್ದೆಲ್ಲ ಕೊಡೋಕೆ ಇರೋದು. ದೇವರಿರೋದೇ ನೀನು ಇಷ್ಟ ಬಂದಿದ್ದೆಲ್ಲ ಮಾಡ್ಲಿಕ್ಕೆ ದೇವರಿರೋದು. ಆ ಥರ ಮಾಡೋದಾದ್ರೆ ಅವ್ರನ್ನ ಯಾರಾದ್ರೂ ದೇವರು ಅಂತಾರ? ದೇವರಿರೋದು ಅವರಿಗೋಸ್ಕರ ಇರೋದು. ಗಾಡ್ ಈಸ್ ಫಾರ್ ಹಿಮ್ಸೆಲ್ಫ್. ಹಿ ಈಸ್ ಸೋವರಿಂಗ್ ಗಾಡ್. ಅವ್ರು ಏನು ಬೇಕಾದರೂ ಮಾಡ್ಬೋದು ಅವ್ರ ಇಷ್ಟದ ಪ್ರಕಾರ. ಯಾರು ಕ್ವಶನ್ ಕೇಳೋ ಹಾಗಿಲ್ಲ. ಪೌಲ ಕೇಳ್ತಾನಲ್ವಾ, ಕುಂಬಾರ ಮಡಿಕೆಗೆ ನನ್ನನ್ನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನ? ಇಲ್ಲ. ಮಣ್ಣಿನ ಮುದ್ದೆಯಿಂದ ಯಾವ ಥರ ಬೇಕಾದರೂ ಮಡಿಕೆನ ಮಾಡಲಿಕ್ಕೆ ಕುಂಬಾರನಿಗೆ ಸ್ವಾತಂತ್ರ್ಯ ಇಲ್ವಾ, ಹಕ್ಕಿಲ್ವಾ? ಅದೇ ರೀತಿ ದೇವ್ರನ್ನ ಕೇಳಲಿಕ್ಕೆ ನೀನು ಯಾರಪ್ಪ? ದೇವ್ರ ಹಿಂಗೆ ಯಾಕೆ ಮಾಡಿದೆ ನನ್ನ ಜೀವನದಲ್ಲಿ ನಿಂತು ಕೇಳಲಿಕ್ಕೆ ನೀನು ಯಾರು? ಹೂ ಆರ್ ಯು? ಹೌ ಡೇರ್ ಯು ಆಸ್ಕ್ ಗಾಡ್ ಕ್ವೆಶ್ಚನ್? ಎಷ್ಟು ಧೈರ್ಯ ನಿನಗೆ ದೇವ್ರನ್ನ ಪ್ರಶ್ನೆ ಕೇಳಲಿಕ್ಕೆ? ನೀನೇನು ದೇವರ? ಎಷ್ಟೋ ಜನ ಇವತ್ತು ಕೇಳ್ತಾರೆ. ನಮ್ಮ ಕೆಲಸ ಏನು ಕೇಳಿದರೆ, ದೇವರ ಪರಾಕ್ರಮಕ್ಕೆ ತಗ್ಗಿಸ್ಕೊಂಡು ವಿನಯತೆಯಿಂದ ವಿಧೇಯತೆಯಿಂದ ಒಂದು ಸೈನಿಕನಾಗಿ ಧೈರ್ಯದಿಂದ ಯೇಸು ಆಗಿರ್ತಕ್ಕಂಥ ಇಕ್ಕಟ್ಟಾದ ದಾರಿಯಲ್ಲಿ ನಮ್ಮ ಕ್ರೈಸ್ತ ಜೀವಿತವನ್ನು ನಾವು ಅನುದಿನವೂ ಜೀವಿಸಬೇಕು. ಹಾಗಾದರೆ ಒಂದು ಆಶೀರ್ವಾದ ಆಗಿ ನಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ಅದೆಲ್ಲ ಚರ್ಚಿಗೆ ಹೋಗಿ ಮನೆಗೆ ಬರೋದ್ರಿಂದ ಅಲ್ಲ ಶಾಂತಿ ಸಮಾಧಾನ ಸಿಗೋದು. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಲಿ ಇದ್ದೇನೋ ಮಾಡೋದ್ರಿಂದ ಅಲ್ಲ ಶಾಂತಿ ಸಮಾಧಾನ ಸಿಗೋದು. ಅಥವಾ ಬೋಧನೆ ಮಾಡೋದ್ರಿಂದನೋ ಹಾಡೋದ್ರಿಂದನೋ ಅಲ್ಲ ಶಾಂತಿ ಸಮಾಧಾನ ಸಿಗೋದು. ನೀನು ಕ್ರಿಸ್ತನ ದಾರಿಯಲ್ಲಿ ಹೋಗು, ಅಲ್ಲಿ ಸಿಗುತ್ತೆ ಶಾಂತಿ ಸಮಾಧಾನ. ಯಾಕೆ ಇಷ್ಟೊಂದು ದೊಡ್ಡ ಮೇಘದಂತಿರ್ತಕ್ಕಂಥ ವಿಶ್ವಾಸಿಗಳಲ್ಲಿ ಎಷ್ಟು ಅವರಿಗೆಲ್ಲ ಸಿಗ್ತಲ್ಲ, ಅಪೊಸ್ತಲರಿಗೆ ಸಿಗ್ತಲ್ಲ, ಅವ್ರಿಗೆಲ್ಲಿಂದ ಸಿಕ್ತು? ಅವರ ದಾರಿಯಲ್ಲಿ ನಡ್ಕೊಂಡು ಹೋದರು. ಆ ದಾರಿಯಲ್ಲಿ ಹೋಗುವಾಗ ಸಿಗುತ್ತೆ. ಈ ದಾನಿಯೇಲನಿಗೂ ಅವರ ಸ್ನೇಹಿತರಿಗೂ ದೇವರು ಬಿಟ್ಟಿಲ್ಲ. ದೇವರೇನು ಮಾಡಿದ್ರು? ಓದಿ 1ನೇ ಅಧ್ಯಾಯ ದಾನಿಯಲ್, ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 1, ದಾನಿಯಲ್ನ ಗ್ರಂಥ ಅಧ್ಯಾಯ 1, 8ನೇ ವಾಕ್ಯ ಓದಿದ್ರಲ್ವಾ? ಅವರು ಆ ಒಂದು ತೀರ್ಮಾನ ಮಾಡಿದ್ದಕ್ಕೆ ಅದರ ಫಲವಾಗಿ 10 ದಿನ ಒಂದು ಟೈಮ್ ತಗೊಂಡು ಆ ಒಂದು ಕಂಚುಗೆ ಅವ್ರನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ನೋಡುವಾಗ ಅವರ ಮುಖಗಳು ಮಿಕ್ಕೆಲ್ಲ ಯುವಕರ ಮುಖಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಕಾಣ್ತು. ಅವರು ತೆಗೆದುಕೊಂಡ ಆ ತೀರ್ಮಾನದ ಫಲವಾಗಿ ಅವರಿಗೆ ದೇವರು ಏನು ಬ್ಲೆಸ್ಸಿಂಗ್ ಕೊಟ್ಟರು ಕೇಳಿದರೆ 17ನೇ ವಾಕ್ಯನ ಓದ್ತೀವಿ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲೂ ವಿದ್ಯೆಗಳಲ್ಲೂ ಜ್ಞಾನ ವಿವೇಕವನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಅರ್ಥೈಸುವುದರಲ್ಲಿ ಪ್ರವೀಣನಾದನು. ಎಷ್ಟು ಚೆನ್ನಾಗಿದೆ ನೋಡಿ. To these 4 young men God gave knowledge
and skill in every aspect of literature and wisdom. Daniel also had insight into all visions and dreams. ಅದಾದಮೇಲೆ 19ನೇ ವಾಕ್ಯ ಹೇಳ್ತದೆ, ರಾಜನು ಅವರ ಸಂಗಡ ಮಾತನಾಡುವಾಗ ಅಲ್ಲಿದ್ದ ಯುವಕರಲ್ಲೆಲ್ಲ ದಾನಿಯೇಲನಿಗೆ, ಹನನ್ಯನಿಗೆ, ಮಿಶಾಯೇಲನಿಗೆ, ಅಜರ್ಯನಿಗೆ ಸಮಾನರು ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಆ 4 ಸನ್ನಿಧಿ ಸೇವಕರಾದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಜೀವಿಸಿ ನಮ್ಮ ವಿಶ್ವಾಸದ ಓಟವನ್ನು ಮುಗಿಸುವಾಗ ಖಂಡಿತವಾಗಲೂ ದೇವರು ಈ ರೀತಿಯಲ್ಲೇ ನಮ್ಮನ್ನು ಸ್ವರ್ಗದೊಳಗಡೆ ಕರ್ಕೊಳ್ಳೋದು. ಇಲ್ಲಿ ಈ ಅರಸ ತೆಗೆದುಕೊಂಡ, ಆದರೆ ನಮ್ಮ ಅರಸ ಯೇಸು ಸ್ವಾಮಿ. ಆ ಅರಸನು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆ ಅರಸನು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಸನ್ನಿಧಿ ಸೇವೆ ಮಾಡಲಿಕ್ಕೆ. ಪಿತೃದೇವರ ಸನ್ನಿಧಿಯಲ್ಲಿ ನಾವು ಸದಾ ಕಾಲ ಇದ್ದು ಅವರ ಆನಂದದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮನ್ನು ಕೂಡ ದೇವರು ಚೂಸ್ ಮಾಡ್ತಾರೆ. ಇವ್ರನ್ನ ಚೂಸ್ ಮಾಡಬೇಕಾದ್ರೆ ಇವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಇವರು ತ್ಯಾಗ ಮಾಡಿದ್ದಾರೆ. ದೇ ಪೇಯ್ಡ್ ದ ಪ್ರೈಸ್. ಅವರೊಂದು ಬೆಲೆ ಕೊಟ್ಟಿದ್ದಾರಲ್ಲಿ, ಸುಮ್ಮನೆ ಅಲ್ಲ. 3 ವರ್ಷಗಳು ಅವರು ಬರೀ ನೀರು ಕುಡ್ಕೊಂಡು ಕಾಯಿ ಪಲ್ಯ ತಿನ್ಕೊಂಡು ಕಾಲ ಕಳೆದಿದ್ದಾರೆ. ನೋ ನಾನ್ ವೆಜ್, ಓನ್ಲಿ ವೆಜಿಟೇರಿಯನ್. ಕಾಯಿ ಪಲ್ಯ, ನೀರು. ಅರಸನ ಸನ್ನಿಧಿ ಸೇವೆ ಮಾಡಬೇಕಾದ್ರೆ ಬಲಶಾಲಿಗಳಾಗಿರಬೇಕು, ಒಳ್ಳೆ ಶೈನಿಂಗ್ ಇರಬೇಕು, ಆರೋಗ್ಯವಂತರಾಗಿರಬೇಕು. ಮೊಟ್ಟೆ, ಮಾಂಸ, ಮೀನು, ದ್ರಾಕ್ಷಾರಸ ಇದು ಯಾವುದೂ ಇಲ್ಲ, ಎಲ್ಲ ದೂರ ಇಟ್ಟರು. ದೇವರವರಿಗೆ ವಿಶೇಷ ಜ್ಞಾನ ಕೊಟ್ಟರು, ಅದೊಂದು ಬ್ಲೆಸ್ಸಿಂಗ್ ಅವರಿಗೆ ಸಿಕ್ತು. ಆದರೆ ನಾವು ಜೀವಿಸುವಾಗ ನಮಗೆ ಸಿಗುವ ಬ್ಲೆಸ್ಸಿಂಗ್ ಏನು ಕೇಳಿದರೆ ಏನು ಗೊತ್ತಾ? ನಮ್ಮ ಲೈಫಲ್ಲಿ ಫ್ರೂಟ್ ಆಫ್ ದ ಸ್ಪಿರಿಟ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಪವಿತ್ರಾತ್ಮನ ಫಲ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ಸಂಯಮ, ಸದ್ಗುಣ ಮುಂತಾದವುಗಳು ನಮ್ಮ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ನಾವು ನಿಮಗೆ ಮೈಕ್ ಹಿಡ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮಗೆ ಮಾಡೋಕ್ಕಾಗಲ್ಲ. ನೀವು ಆ ದಾರಿಯಲ್ಲಿ ನಡುವಾಗ ಇದೊಂದು ಬ್ಲೆಸ್ಸಿಂಗ್. ಇದು ಫ್ರೂಟ್ ಆಫ್ ದ ಸ್ಪಿರಿಟ್, ಅದು ಬ್ಲೆಸ್ಸಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ನಾವು ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನಡೆದು ಹೋಗುವಾಗ ಈ ಬ್ಲೆಸ್ಸಿಂಗ್ ನಮಗಿರುತ್ತೆ. ಇದಿರುವಾಗ ಬೇರೆ ಏನು ಬೇಕು ನಮಗೆ? ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಈ ಬ್ಲೆಸ್ಸಿಂಗ್ ಇಲ್ಲ. ಪ್ರೀತಿ ಅನ್ನೋದು ಬ್ಲೆಸ್ಸಿಂಗ್ ಇಲ್ಲ, ಆನಂದ ಅನ್ನೋದಿಲ್ಲ, ಶಾಂತಿ ಸಮಾಧಾನ ಅನ್ನೋದಿಲ್ಲ. ನಾವೆಷ್ಟೋ ಬಾರಿ ಕರಿಸ್ಮ್ಯಾಟಿಕ್ ದಾನಗಳಲ್ಲೆಲ್ಲ ಕೈ ತಟ್ಟಿ ಹಾಡ್ತೀವಿ, ಸಂತೋಷವಾಗಿರುವೆ. ಆ ಸಂತೋಷ ಅನ್ನೋದೇ ಇರೋದಿಲ್ಲ. ಇದು ಒಂದು ಮ್ಯೂಸಿಕ್ಕಿಂದ ಬರೋ ಸಂತೋಷ ಅಲ್ಲ, ಅಥವಾ ಎಲ್ಲರೂ 10 ಜನನೋ 100 ಜನನೋ ಇರೋದ್ರಿಂದ ಜನರನ್ನೆಲ್ಲ ನೋಡಿ ಬರೋ ಸಂತೋಷ ಅಲ್ಲ. ಇದು ಯಾವುದೋ ಒಳ್ಳೆ ಪ್ರಬೋಧನೆ ಕೇಳಿಸ್ಕೊಂಡು ಬರುವಂಥ ಸಂತೋಷ ಅಲ್ಲ. ಇದು ನೀನು ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನೀನು ನಡೆಯುವಾಗ, ನಿನ್ನ ಪರ್ಪಸ್ ಕಡೆಗೆ ನೀನು ನಡೆಯುವಾಗ ಒಂದು ಬ್ಲೆಸ್ಸಿಂಗ್ ಆಗಿ ಬರ್ತಕ್ಕಂಥದ್ದು, ಒಂದು ಆಶೀರ್ವಾದವಾಗಿ ನೀನು ಸಿಗ್ತಕ್ಕಂಥದ್ದು. ಶಾಂತಿನೇ ಇಲ್ಲ, ಆನಂದನೇ ಇಲ್ಲ, ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ದೀನತೆ ಇಲ್ಲ, ಅಥವಾ ಏನೆಲ್ಲ ಇದೆಯೋ ಪವಿತ್ರಾತ್ಮನ ಫಲಗಳು, ಇದು ಯಾವುದೂ ನನಗೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ನೀನು ಯೇಸುನಲ್ಲೇ ಇಲ್ಲ. ಎಲ್ಲಿಂದ ಆಗುತ್ತೆ? ಮತ್ತೆ ನೀನು ಯೇಸುನಲ್ಲಿ ನಡೀತಾ ಇಲ್ಲ, ಇನ್ನು ಎಲ್ಲಿಂದ ಆಗುತ್ತೆ? ಒಂದು ಸೆಪರೇಷನ್ ಇಲ್ಲ, ಒಂದು ಬೇರ್ಪಡುವಿಕೆ ಇಲ್ಲ. ಅದೇ ರಾಗ, ಅದೇ ಹಾಡು, ಅದೇ ಜೀವನ. ಹಾಗೆ ಹೋದರೆ ಏನು ಸಿಗುತ್ತೆ ಸಹೋದರ ಸಹೋದರಿ? ಎಷ್ಟು ವರ್ಷ ಅಂತ ಈ ರೀತಿ ಫಸ್ಟ್ ಸಂಡೇ ರಿಟ್ರೀಟಲ್ಲಿ ಹೇಳಿದಾಗೆ 50-50 ಟೇಸ್ಟಿ ಅಂತ ಬದುಕ್ತೀರಾ? ನೀವೇ ಡಿಸೈಡ್ ಮಾಡಿ. ಅದರಲ್ಲಿ ಏನೂ ಇಲ್ಲ, ಅದು ವಂಚನೆಯ ಜೀವನ. ನಮಗಿಲ್ಲಿ ಯಾರನ್ನ ಮೆಚ್ಚಿಸ್ಕೊಂಡು ಏನು ಸಿಗೋದಿದೆ ಹೇಳಿ? ಇಲ್ಲಿ ಬಂದು ದೇವರ ವಾಕ್ಯ ಸಾರಿ ನಿಮ್ಮನ್ನೆಲ್ಲ ಮೆಚ್ಚಿಸೋದ್ರಿಂದ ನನಗೇನು ಲಾಭ ಕೇಳಿದರೆ ಲಾಭ ಏನೂ ಇಲ್ಲ, ದೊಡ್ಡ ನಷ್ಟನೇ ಇರೋದು. ನಮ್ಮ ಕೆಲಸ ದೇವರನ್ನ ಮೆಚ್ಚಿಸ್ತಾ ಬದುಕಬೇಕಷ್ಟೇ. ದೇವರನ್ನ ಮೆಚ್ಚಿಸೋರು ಯಾರಿಗೂ ಗುಲಾಮರಾಗಿರೋಕ್ಕಾಗಲ್ಲ. ಮನುಷ್ಯರನ್ನ ಮೆಚ್ಚಿಸ್ತಾ ಇರಬೇಕಾದ್ರೆ ನಾವು ಗುಲಾಮರಾಗಿರ್ಬೇಕಾಗತ್ತೆ. ಭಯಪಟ್ಟುಕೊಂಡು ಅಯ್ಯೋ ಅವ್ರು ಏನು ಅಂದ್ಕೊಳ್ತಾರೆ, ಬೇಜಾರು ಮಾಡ್ಕೊಬಿಟ್ರೆ ಬೇಜಾರು ಮಾಡ್ಕೊಬಿಡ್ಲಿ, ನಾವೇನು ಅವ್ರಿಗೆ ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳಿದೀವ? ಇಲ್ಲ ತಾನೆ. ಬೇಜಾರು ಮಾಡ್ಕೊಳ್ಳೋದು ಅವ್ರವ್ರ ಸ್ವಾತಂತ್ರ್ಯ ಅಲ್ವಾ? ಸೊ ಬೇಜಾರಾಗ್ಲಿಕ್ಕೆ ಏನಿದೆ ಇಲ್ಲಿ? ನೀನು ಯಾರನ್ನ ಮೆಚ್ಚಿಸ್ತಾ ಬದುಕ್ತಾ ಇದೆಯಾ? ದೇವ್ರನ್ನ ಮೆಚ್ಚಿಸ್ಬೇಕು.
ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ತಮ್ಮನ್ನೇ ಬೇರ್ಪಡಿಸ್ಕೊಂಡು ಅವ್ರು ಯಾರನ್ನ ಮೆಚ್ಚಿಸ್ತಾ ಬದುಕಿದ್ರು? ದೇವರನ್ನ ಮೆಚ್ಚಿಸ್ತಾ ಬದುಕಿದ್ರು. ಯಾಕೆಂದರೆ ಅವರಿಗೆ ದೇವರಲ್ಲಿ ನಂಬಿಕೆ ಇತ್ತು. ಯಾತಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನಾವು ಯಾರು? ನಾವು ದೇವಜನ, ಅದು ಅವ್ರಿಗೆ ಗೊತ್ತಿತ್ತು. 2 ಕೊರಿಂಥ 2 ಕೊರಿಂಥಿಯನ್ಸ್ 6-7 ಇದೆ, ತುಂಬ ಇದೆ ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 6 17-18 ವಾಕ್ಯ. ಇದಲ್ಲದೆ ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿರಿ, ಅವರಿಂದ ಬೇರ್ಪಟ್ಟು ಬಾಳಿರಿ, ಮಲಿನವಾದವುಗಳನ್ನು ಮುಟ್ಟದಿರಿ. ಅಕ್ಕರೆಯಿಂದ ನಾನಾಗ ನಿಮ್ಮನ್ನು ಸ್ವಾಗತಿಸುವೆನು, ತಂದೆಯಾಗಿರುವೆನು ನಾನು ನಿಮಗೆ, ಪುತ್ರ ಪುತ್ರಿಯರಾಗಿರುವಿರಿ ನೀವು ನನಗೆ ಎಂದು ನುಡಿದಿಹನು ಸರ್ವಶಕ್ತನಾದ ಪ್ರಭು. ಎಷ್ಟು ಚೆನ್ನಾಗಿದೆ ವಾಕ್ಯ. ಯಾರು ಅನ್ಯ ಜನರು? ಅನ್ಯ ಜನರಂದ್ರೆ ಯಾರು? ಹೊಸ ಒಡಂಬಡಿಕೆಯಲ್ಲಿ ಅನ್ಯ ಜನರಂದ್ರೆ ಯಾರು? ಅನ್ಯ ಜನರೇ ಯಾರು ಕೇಳಿದರೆ, ಇವತ್ತಿನ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಎಲ್ಲರೂ ಅನ್ಯ ಜನರ ಗುಂಪಲ್ಲೇ ಬರ್ತಾರೆ. ಯಾಕೆ ಅಂದರೆ ಯೇಸು ಸ್ವಾಮಿ ಮಾತಿನ ಪ್ರಕಾರ, ವಾಕ್ಯದ ಪ್ರಕಾರ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 31-32 ವಾಕ್ಯ ಓದಿದರೆ ಅನ್ಯ ಜನರೇ ಯಾರು ಅಂತ ಯೇಸುನೇ ಹೇಳ್ತಾರೆ. ನಾನು ಹೇಳೋದು ಬೇಕಾಗಿಲ್ಲ. ಯಾರು ತಿನ್ನಲು ಏನು, ಉಡಲು ಏನು, ಹೊದೆಯಲು ಏನು ಎಂದು ಯಾರು ಪೇಚಾಡ್ತಾ ಬದುಕ್ತಾರೋ ಅವರು ಅನ್ಯ ಜನರು ಅಂತ ಯೇಸು ಹೇಳ್ತಾರೆ. ನಾನಲ್ಲ ಹೇಳಿದ್ದು. ಇವತ್ತು ಎಷ್ಟೋ ಜನ ಕ್ರೈಸ್ತರು ಧ್ಯಾನಕ್ಕೆ ಹೋಗೋದೇ ಈ ಉದ್ದೇಶ ಇಟ್ಕೊಂಡು, ಧ್ಯಾನ ಪ್ರಾರ್ಥನೆ ಅಂತ ಅಲ್ಲಿ ಇಲ್ಲಿ ಬ್ಯಾಗ್ ಎತ್ಕೊಂಡು 3 ದಿನ 6 ದಿನ 9 ದಿನ 10 ದಿನ ಅಂತ ಓಡ್ತೀವಲ್ವ. ಏನು ಉದ್ದೇಶ ಇಟ್ಕೊಂಡು? ಅಯ್ಯೋ ತಿನ್ನಲು ಏನು, ಉಡಲು ಏನು, ಹೊದೆಯಲು ಏನೂ ಇಲ್ಲ, ಕಷ್ಟ ಪರಿಹಾರಕ್ಕೋಸ್ಕರ ಅಥವಾ ಏನೋ ಒಂದು ಸಿಗುತ್ತೆ ಅಂತ, ಏನೋ ಒಂದು ಪರಿಹಾರ ಆಗುತ್ತೆ ಅಂತ ಓಡುವವರು. ಪಾಪ ಪರಿಹಾರ ಆಗುತ್ತೆ ಅಂತಲ್ಲ, ಈ ಲೋಕದ ಸುಖಕರವಾದ ವಿಶಾಲವಾದ ದಾರಿಯಲ್ಲಿ, ಲೋಕ ಎಂಬ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಬೇಕಾದ ಸುಖವನ್ನು ಹುಡುಕಿಕೊಂಡು ಅಲೆಮಾರಿಗಳ ಥರ ವಂಚನೆಯಲ್ಲಿ ಹೋಗುವ ಎಷ್ಟೋ ಜನರಿದ್ದಾರೆ ಇವತ್ತು ಪ್ರಪಂಚದಲ್ಲಿ. ಇದೆಯಾ ವಾಕ್ಯ? ಯಾರಂತೆ ಅನ್ಯ ಜನರು? ತಿನ್ನಲು ಏನು, ಕುಡಿಯಲು ಏನು, ಉಣಲು ಏನು, ಬಾಡಿಗೆ ಕೊಟ್ಟೋದೇನು, ಗ್ಯಾಸಿಗೆ ಏನು ಮಾಡೋದು, ಫೀಸ್ಗೆ ಏನು ಮಾಡೋದು, ಟ್ಯೂಷನ್ ಫೀಸ್ಗೆ ಏನು ಮಾಡೋದು, ಮೆಡಿಕಲ್ ಫೀಸ್ಗೆ ಏನು ಮಾಡೋದು, ಅದಕ್ಕೇನು ಮಾಡೋದು, ಇದಕ್ಕೇನು ಮಾಡೋದು, ನಮ್ಗೆ ಯಾರು ಕೊಡ್ತಾರೆ? ದೇವ್ರಿಗೆ ಕರುಣೆ ಇಲ್ಲ. ಅಲ್ಲಿ ಹೋದ್ರೆ ಸಿಗುತ್ತೆ, ಅಲ್ಲಿ ಹೋಗಿ ಕಲರ್ ಕ್ಯಾಂಡಲ್ ಅಂಟಿಸಿದ್ರೆ ಸಿಗುತ್ತೆ, ಇಲ್ಲಿ ಹೋದ್ರೆ ಕಲರ್ ಕ್ಯಾಂಡಲ್ ಅಂಟಿಸಿದ್ರೆ ಸಿಗುತ್ತೆ, ಇನ್ನೊಂದು ಕಡೆ ಹರಕೆ ಮಾಡಿಕೊಂಡ್ರೆ ಸಿಗುತ್ತೆ, ತಿನ್ನಲು ಸಿಗುತ್ತೆ, ಉಡಲು ಸಿಗುತ್ತೆ, ಹೊದೆಯಲು ಸಿಗುತ್ತೆ, ಮನೆ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ. ಎಲ್ಲಿ ಸಿಗ್ತಾರೆ ಈ ಥರ ಅನ್ಯ ಜನರು? ನಿಮ್ಮ ಚರ್ಚಲ್ಲಿ ಸಿಗ್ತಾರಾ? ಎಲ್ಲ ಚರ್ಚ್ಗಳಲ್ಲೂ ಸಿಗ್ತಾರೆ. ನೀವು ಅನ್ಯರ? ಅಲ್ಲ, ಬೆಲ್ಲ ಎಲ್ಲ ಅನ್ಯರ ಥರ, ಅನ್ಯರಲ್ಲ, ಅನ್ಯರ ಥರ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ಅವ್ರನ್ನ ಬಿಟ್ಟು ಬಾ. ಈ ಅನ್ಯರ ಜೊತೆಗೆ ಸೇರಿಕೊಂಡ್ರೆ ನೀನು ಅನ್ಯರ ಥರನೇ ಆಗೋಗ್ಬಿಡ್ತೀಯ. ಅವ್ರನ್ನ ಬಿಟ್ಟು ಬಾ ಅಂದರೆ ಅಂಥವ್ರು ಸಹವಾಸ ಮಾಡಬೇಡ ಅಂತ. ಕ್ರೈಸ್ತರಾಗಿದ್ದು ಅನ್ಯರ ಹಾಗೆ ಬದುಕುತ್ತಿರುವ ಅವರಿಂದ ಬೇರ್ಪಟ್ಟು ಬಾಳಿರಿ, ಮಲಿನವಾದವುಗಳನ್ನು ಟಚ್ ನಥಿಂಗ್ ಅನ್ಕ್ಲೀನ್, ದೆನ್ ಐ ವಿಲ್ ವೆಲ್ಕಮ್ ಯು. ಅಕ್ಕರೆಯಿಂದ ನಾನಾಗ ನಿಮ್ಮನ್ನು ಸ್ವಾಗತಿಸುವೆನು, ತಂದೆಯಾಗಿರುವೆನು ನಾನು ನಿಮಗೆ, ಪುತ್ರ ಪುತ್ರಿಯರಾಗಿರುವಿರಿ ನೀವು ನನಗೆ ಎಂದು ನುಡಿದಿಯನು ಸರ್ವಶಕ್ತ ಪ್ರಭು. ಸಿ, and I will be your father and you shall be my sons and daughters, says the Almighty God. 7ನೇ ವಾಕ್ಯ ಏನು ಹೇಳುತ್ತೆ? ಪ್ರಿಯ ಸಹೋದರರೇ, ಇಂಥ ವಾಗ್ದಾನಗಳನ್ನು ಪಡೆದಿರುವ ನಾವು ಎಲ್ಲ ವಿಧವಾದ ಮಲಿನತೆಯಿಂದ ದೂರವಿದ್ದು ದೇಹಾತ್ಮಗಳಲ್ಲಿ ಶುದ್ಧರಾಗಿರೋಣ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಪರಿಶುದ್ಧತೆಯಲ್ಲಿ ಪರಿಣಿತಿಯನ್ನು ಪಡೆಯೋಣ. Since we have these promises, beloved, let us cleanse ourselves from every defilement of body and of the spirit, making holiness perfect in the fear of God. ದೈವ ಭಯವುಳ್ಳವರಾಗಿ ದೇಹಾತ್ಮ ಪ್ರಾಣಗಳಲ್ಲಿ ಪರಿಶುದ್ಧತೆಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ ನೀವು ಕ್ರೈಸ್ತರು, ನಿಮ್ಮ ದೇಹ ದೇವರ ಆಲಯ, ದೇವರು ನಿಮ್ಮಲ್ಲಿದ್ದಾರೆ, ನಿಮಗೊಂದು ಹೈ ಕಾಲಿಂಗ್ ಇದೆ, ಉನ್ನತವಾದ ಕರೆ ಇದೆ.
ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಇವತ್ತು ನೀವು ಇದೀರಿ, ಆದರೆ ನೀವು ಮುಂದೆ ಏನಾಗ್ತೀರಿ ಅಂತಕ್ಕಂಥದ್ದು ವಾಕ್ಯ ನಮಗೆ ಹೇಳ್ಕೊಡುತ್ತೆ. ಆದ್ದರಿಂದ ಈ ಸೆಪರೇಷನ್ ಬೇಕು. ಇದು ಯಾರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಕ್ರಿಸ್ತನಲ್ಲಿ ಇದಿರೋ ಅವರಿಗೆ. ಇಲ್ಲದೆ ಇದ್ದವರಿಗೆ ಇದು ಹೇಳಿ ಪ್ರಯೋಜನ ಇಲ್ಲ. ಕ್ರಿಸ್ತನಲ್ಲಿ ಇರುವವರು ಇದು ಇರಬೇಕು, ಇಲ್ಲ ಅಂದರೆ ನಿಮ್ಗೆ ದೊಡ್ಡ ನಷ್ಟ ಅಲ್ವಾ. ಲೋಕದ ವಿಷಯಕ್ಕೆ ತೆಗೆದುಕೊಳ್ಳಿ. ಒಂದು ಮದುವೆ ಆದಮೇಲೆ, ಕುಟುಂಬ ಜೀವನ ಅಂತ ಪ್ರಾರಂಭ ಮಾಡಿದ ಮೇಲೆ, ಈಗ ಯಾವುದಾದ್ರೂ ಹುಡುಗ ಹೇಳಲಿಕ್ಕಾಗತ್ತಾ, ನಾನು ಮೊದಲು ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೆ, ರಾತ್ರಿ ಎಲ್ಲ ಕುಡಿತಾ ಇದ್ದೆ, ಬೆಳಗಿನ ಜಾವ ಬರ್ತಾ ಇದ್ದೆ, ನಮ್ಮ ಅಮ್ಮನೇ ಕೇಳ್ತಾ ಇರಲಿಲ್ಲ, ನಮ್ಮ ಅಪ್ಪ ಕೇಳ್ತಾ ಇರಲಿಲ್ಲ, ನನಗೆ ಯಾರೂ ಕೇಳ್ತಾ ಇರಲಿಲ್ಲ, ಇಷ್ಟ ಬಂದಂಗೆ ಬದುಕ್ತಾ ಇದ್ದೆ, ಈಗ ನೀನು ಯಾವಳು ಕೇಳಲಿಕ್ಕೆ? ಕೇಳೋಕ್ಕಾಗಲ್ಲ. ಮದುವೆ ಆದಮೇಲೆ ಕೇಳೋಕ್ಕೊಬ್ಬರು ಬಂದ್ರಲ್ಲಿ. ಆಗ ನಾನು ತಿಳ್ಕೋಬೇಕು, ನನಗೀಗ ಮದುವೆ ಆಗಿದೆ, ವಿವಾಹ ಜೀವನದ ಒಳಗಡೆ ನಾನು ಬಂದಿದ್ದೀನಿ, ಒಂದು ದಾಂಪತ್ಯ ಜೀವಿತದ ಒಳಗಡೆ ನಾನು ಬಂದಿದ್ದೀನಿ. ಈಗ ಅದಕ್ಕೆ ಯೋಗ್ಯವಾದ ಜೀವನ ನಾನು ಜೀವಿಸಬೇಕು. ಹುಡುಗಿ ಹೇಳಲಿಕ್ಕಾಗುತ್ತಾ, ನನಗೆ ತುಂಬ ಜನ ಬಾಯ್ ಫ್ರೆಂಡ್ಸ್ ಇದ್ದರು, ಅವ್ರನ್ನೆಲ್ಲ ಸದ್ಯ ಮದುವೆ ದಿವಸ ಅಂತ ಒಂದು ತಿಂಗಳಂತ ಬಿಟ್ಟಿದ್ದೀನಿ, ಈಗ ಮತ್ತೆ ನಾನು ಬಿಡೋಕ್ಕಾಗುತ್ತಾ? ಅವ್ರು ನನ್ನ ಚೈಲ್ಡ್ಹುಡ್ಡಿಂದನೂ ನನ್ನ ಫ್ರೆಂಡ್ಸೇನೆ, ಕಾಲೇಜಲ್ಲೆಲ್ಲ ಫ್ರೆಂಡ್ಸು, ನಿನ್ನೆ ಮೊನ್ನೆ ಸಿಕ್ಕಿದವನು, ಪರಿಚಯ ಆಗಿ 3 ತಿಂಗಳಾಯಿತು, ಈಗ ಮದುವೆ ಆಯಿತು, ಹಾಗಂತ ಹೇಳಿಬಿಟ್ಟು ನಮ್ಮ ಹಳೆ ಫ್ರೆಂಡ್ಸ್ನೆಲ್ಲ ಬಿಡಲಿಕ್ಕಾಗುತ್ತಾ? ಅವ್ರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಾ ಅಂತ ಹೇಳಿಬಿಟ್ಟು 24 ಗಂಟೆ ಅವ್ರ ಜೊತೆಗೆ ಚಾಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ, ನಿನ್ನ ಗಂಡ ಡೈವರ್ಸ್ ಲೆಟ್ರ್ ತಂದು ಕೈ ಕೊಡ್ತಾನೆ, ಇಟ್ಕೊಂಡು ಹೋಗು ಅಂತ. ಯಾಕೆ? ಇಲ್ಲಿ ಪ್ರಾಬ್ಲಮ್ ಆಗಿದ್ದೇನು ಅಂದರೆ, ನೀನು ಏನು ಯಾವ ಪೊಸಿಷನಲ್ಲಿದೆಯಾ ಅನ್ನೋದು ನಿನಗೆ ಗೊತ್ತಿಲ್ಲ. ಯು ಡು ನಾಟ್ ನೋ ಯುವರ್ ಪೊಸಿಷನ್ ಆ್ಯಸ್ ಎ ವೈಫ್, ಆ್ಯಸ್ ಎ ಹಸ್ಬೆಂಡ್, ಆ್ಯಸ್ ಎ ಪೇರೆಂಟ್ಸ್ಗಂತೂ ಇವತ್ತು ಎಂಥದ್ದು ಗೊತ್ತಿಲ್ಲ. ಆ ಪೊಸಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕ್ರಿಶ್ಚಿಯನ್ ಪೇರೆಂಟಿಂಗ್ ಬೇಕು. ಅದ್ರ ಬಗ್ಗೆ ನನಗೆ ಹೇಳಲ್ಲ, ಟೈಮ್ ಇಲ್ಲ. ಇದೆಲ್ಲ ಹೇಳ್ತಾ ಹೋದರೆ ಧ್ಯಾನಗಳೇ ಮಾಡಬೇಕು, 2-3 ದಿನಗಳು ಮಾಡೋಣ. ದೇವ್ರ ಚಿತ್ತ ಇದ್ದರೆ ಮುಂದೆ ದಂಪತಿಗಳ ಧ್ಯಾನನೂ ಮಾಡೋಣ, ಪೇರೆಂಟಿಂಗಿಗೋಸ್ಕರ ಅಪ್ಪ ಅಮ್ಮನಿಗೋಸ್ಕರ ಸಪ್ರೇಟ್ ಧ್ಯಾನ ಮಾಡೋಣ, ಮಕ್ಕಳಿಗೋಸ್ಕರ ಅಂತ ಸಪ್ರೇಟ್ ಮಾಡೋಣ. ಮಾಡಬೇಕಿದೆಲ್ಲ. ಯಾರು ಮಾಡಬೇಕು? ನೀವೇ ಮಾಡಬೇಕು. ಯಾಕೆ ಅಂದರೆ ನಮಗೊಂದು ಉನ್ನತವಾದ ಕರೆ ಇದೆ. ಯಾಕೆ ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ? ಉದ್ದೇಶ ಏನು? ಯಾಕೆ ಕ್ರೈಸ್ತರಾಗಿದ್ದೀವಿ? ಕ್ರಿಸ್ತನಲ್ಲಿ ಯಾಕೆ ಬಂದೆ ನಾನು? ವೈ ಐ ಆಮ್ ಇನ್ ಕ್ರೈಸ್ಟ್. ನಾನು ಕ್ರೈಸ್ತನಲ್ಲಿ ಯಾಕೆ ಇದ್ದೀನಿ? ಏನಾಗಲಿಕ್ಕೋಸ್ಕರ ಇರುವವನು ನಾನು. ಫಾರ್ ವಾಟ್ ಐ ಆಮ್ ಇನ್ ಕ್ರೈಸ್ಟ್ ನಾವು. ಕಡೆಯದಾಗ 1-2 ವಾಕ್ಯ ಹೇಳಿ ಇವತ್ತಿನ ಈ ಒಂದು ಪ್ರಬೋಧನೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಯಾಕಂದರೆ ಇದು ಈ ನಿಲ್ಲದ ಪ್ರಬೋಧನೆ, ನಿಮಗೆ ಗೊತ್ತಿದ್ದು ನಿಲ್ಲಲ್ಲ ಅಂತ. ಆದ್ದರಿಂದ ನಾವು ನಿಲ್ಲಿಸೋಣ. ಓಕೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 20-21 ವಾಕ್ಯ ಓದೋಣ. ವಾಕ್ಯ ಜಾಸ್ತಿ ಸಿಗ್ತಾ ಇದೆ ಇವತ್ತು, ಹಬ್ಬ. ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. ಎದುರು ನೋಡ್ತಾ ಇದ್ದೀರಾ? ಏನು ಎದುರು ನೋಡ್ತಾ ಇದ್ದೀರಾ? ಯೇಸು ಯಾವಾಗ ಬರ್ತಾರೆ ಅಲ್ಲಿಂದ ಅಂತ ಎದುರು ನೋಡ್ತಾ ಇದ್ದೀರಾ, ಅಥವಾ ಬೇರೆ ಏನಾದರೂ ಎದುರು ನೋಡ್ತಾ ಇದ್ದೀರಾ? ನಾಳೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಎದುರು ನೋಡ್ತಾ ಇದ್ದೀರಾ, ಯೇಸು ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದೀರಾ? ನಾಳೆ ಎಲ್ಲ ಚೆನ್ನಾಗಾಗುತ್ತೆ, ಇನ್ನು ಮುಂದಿನ ವರ್ಷದಲ್ಲಿ ಎಲ್ಲ ಚೆನ್ನಾಗಾಗುತ್ತೆ, ಇನ್ನೊಂದು ತಿಂಗಳಲ್ಲೆಲ್ಲ ಚೆನ್ನಾಗಾಗುತ್ತೆ ಅಂತ ಎದುರು ನೋಡ್ತಾ ಇರೋರು ವಿಶ್ವಾಸಿಗಳಲ್ಲ. ಕ್ರೈಸ್ತರಾಗಿದ್ದು ಈ ಥರ ಎದುರು ನೋಡ್ತಾ ಇರುವವರೇ ಅನ್ಯರು, ಅವಿಶ್ವಾಸಿಗಳು. ವಿಶ್ವಾಸಿಗಳು ನಾಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಎದುರು ನೋಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಇಲ್ಲಿ ಏನು ಚೆನ್ನಾಗಾಗೋದಿಲ್ಲ, ಹಾಳಾಗೋದೆ ಅಂತ. ಅವ್ರು ಎದುರು ನೋಡ್ತಾರೆ ಯೇಸು ಯಾವಾಗ ಬರ್ತಾರೆ. ಅವರು ವಿಶ್ವಾಸಿಗಳು. ನೀವೇನು ಎದುರು ನೋಡ್ತಾ ಬದುಕ್ತಾ ಇದ್ದೀರಿ? ಮಾತಾಡಿ, ಪರವಾಗಿಲ್ಲ. ಹೇಳೋಕ್ಕೆ ಸುಲಭ, ಎದುರು ನೋಡ್ತಾ ಬದುಕಿ, ಆಗ ನಿಜವಾಗ್ಲೂ ಜೀವನ ಸುಲಭ ಆಗುತ್ತೆ. ಟೆನ್ಷನೇ ಇರೋದಿಲ್ಲ ಅವಾಗ. ಟೆನ್ಷನ್ ಇಲ್ಲದ ಜೀವನ ಯಾವುದು ಗೊತ್ತಾ? ಯೇಸುವನ್ನು ಎದುರು ನೋಡ್ತಾ ಬದುಕೋದು. ಯಾರಾದ್ರೂ ಬಂದು ಟೆನ್ಷನ್, ಹೋಗೋ ಕಡೆ, ನಾನು ಎದುರು ನೋಡ್ತಾ ಇದ್ದೀನಿ, ನಾಳೆ ಬರ್ತೀಯಾ? ನಾಳೆ ಯೇಸು ಈಗ ಬರ್ತಾರೆ, ನೋಡ್ತಾ ಇದ್ದೀನಿ. ರಾತ್ರಿ ಆಯಿತು, ಬಂದಿಲ್ಲ, ನಿದ್ದೆ ಬಂತು, ಮಲ್ಕೊಬಿಡು. ಬೆಳಗ್ಗೆ ಹೇಳ್ತೀಯ ಆರಾಮಾಗಿ, ಮತ್ತೆ ಎದುರು ನೋಡ್ತಾ ಬದುಕು. ಹಸಿವಾದಾಗ ಊಟ ಮಾಡು, ಬಾಯಾರಿಕೆ ಆದರೆ ನೀರು ಕೊಡಿ, ಮಲ್ಕೋ. ಊಟಕ್ಕೋಸ್ಕರ ಏನೋ ದುಡಿಬೇಕಲ್ಲ, ಅಲ್ಲೇ ಎಲ್ಲ ದುಡಿ. ಯೇಸು ಬಂದರೆ ಅಲ್ಲಿಂದನೇ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು,
ಅಲ್ಲಿ ಹೊಲದಲ್ಲಿ ಕೆಲಸಕ್ಕೆ ಹೋಗಿ ಒಬ್ಬನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಮತ್ತೆ ವಾಪಸ್ ಓಡಿ ಬರಬೇಡ, ಅಲ್ಲಿಂದನೇ ಪಿಕಪ್ ಆಗುತ್ತೆ ನಿನಗೆ. ಬಿಲ್ಡಿಂಗ್ ಮೇಲೇನೋ ಬಿಲ್ಡಿಂಗ್ ಕೆಲಸ ಮಾಡ್ತಾಯಿದ್ರೆ ಅಲ್ಲಿಂದನೇ ಪಿಕಪ್ ಮಾಡಿಬಿಡ್ತಾರೆ. ಕೆಳಗೆ ಇಳಿದಕ್ಕೂ ಬರಬೇಡ. ಹೊದಿಕೆ ಎತ್ಕೊಂಡು ಬರ್ತೀನಿ, ಬೆಡ್ಶೀಟ್ ಕವರ್ ಮಾಡ್ಕೊಂಡು ಬರ್ತೀನಿ ಅಂತ. ಬೆಡ್ಶೀಟ್ ಏನಕ್ಕೆ ಅಲ್ಲಿಗೆ? ಅವರೇ ಬೆಡ್ಶೀಟು ಅವರೇ ಕವರ್ ಮಾಡಿ ತೊಗೊಂಡು ಹೋಗ್ತಾರೆ. ಹೊಸ ದೇಹ ಕೊಟ್ಟರು ನೋಡಿ, ಮುಂದಿನ ವಾಕ್ಯ ಹೇಳುತ್ತೆ, ಅವರು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು, ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಈ ಒಂದು ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ? ಈ ಒಂದು ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀವಾ? ಇದೇನ ನಮ್ಮ ನಿರೀಕ್ಷೆ? ಹಲೋ, ನಮ್ಮ ಶರೀರನ ಹೇಗೆ ಮಾಡ್ತಾರೆ? ನಾವು ಇಷ್ಟ ಬಂದಂಗೆ ಬದುಕಿಬಿಟ್ರೆ ತೇಜೋಮಯವಾಗ್ತೀವ? ನೀವು ಜಾಸ್ತಿ ತೇಜೋಮಯ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅವ್ರು ಮಾಡ್ತಾರೆ ತೇಜೋಮಯ. ಅದರಿಂದ ಈ ರೀತಿ ಡಮ್ಮಿ ಕ್ರೈಸ್ತರಿಂದ ಬೇರ್ಪಟ್ಟು ಬದುಕ್ರಿ, ಅನ್ಯರಿಂದ ಬೇರ್ಪಟ್ಟು ಬದುಕ್ರಿ. ಚರ್ಚಿಗೆ ಹೋಗೋರೆಲ್ಲ ಕ್ರಿಶ್ಚಿಯನ್ಸ್ ಅಂತ ತಿಳ್ಕೊಂಡು ಮೋಸ ಹೋಗಬೇಡಿ. ಬೈಬಲ್ ಹಿಡ್ಕೊಂಡು ಓದೋರು ಬೋಧನೆ ಮಾಡೋರೆಲ್ಲ ಕ್ರಿಶ್ಚಿಯನ್ಸ್ ಅಂತ ತಿಳ್ಕೊಂಡು ಬದುಕಬೇಡಿ. ಕ್ರಿಸ್ತನಲ್ಲಿ ಇರುವವರಲ್ಲಿ ಆ ಒಂದು ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ಸಂಯಮ ಎಂಬ ಪವಿತ್ರಾತ್ಮನ ಫಲಗಳು ಅವ್ರ ಜೀವಿತದಲ್ಲಿ ಇರ್ತದೆ. ಎ ಟ್ರೀ ಇಸ್ ನೋನ್ ಬೈ ಇಟ್ಸ್ ಫ್ರೂಟ್. ಮರ ಹಣ್ಣಿನಿಂದ ಗುರುತಿಸಲ್ಪಡ್ತದಂತೆ. ಆ ಮರದಲ್ಲಿ ಹಣ್ಣಿದೆಯಾ ನೋಡಿ ಫಸ್ಟು. ಸುಮ್ಮನೆ ಏನೇನೋ ನೋಡ್ಕೊಂಡು ಹೋಗಬೇಡಿ. ಕಲರ್ ಪ್ಲಾಸ್ಟಿಕ್ ಹಣ್ಣುಗಳು ಜಾಸ್ತಿ ರೀ ಇವತ್ತು. ಲಾಸ್ಟ್ ಟೈಮ್ ಒಂದು ಟಾಕ್ ಕೊಟ್ಟಿದ್ದೆ, ಪ್ಲಾಸ್ಟಿಕ್ ಕ್ರಿಶ್ಚಿಯಾನಿಟಿ ಅಂತ ಅಲ್ವಾ. ಪ್ಲಾಸ್ಟಿಕ್ ಹಣ್ಣುಗಳು ನೋಡ್ಲಿಕ್ಕೆ ಇವತ್ತೆಲ್ಲ ಒರಿಜಿನಲ್ ಹಣ್ಣು ಥರನೇ ಇರುತ್ತೆ. ಬಾಯಲ್ಲಿ ಇಟ್ಟರೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ಕು ಅಂತ, ಕೈಯಲ್ಲಿ ಮುಟ್ಟುವಾಗಲೂ ಗೊತ್ತಾಗಲ್ಲ ಕೆಲವೊಂದೆಲ್ಲ. ಯಾಕೆಂದರೆ ಈ ಕರಿಸ್ಮ್ಯಾಟಿಕ್ ಎಲ್ಲ ಬಂದುಬಿಟ್ಟು ಇವತ್ತು ಆ ರೀತಿ ಮೇಕಪ್ ಮಾಡ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲ, ಅನೇಕ ಕಡೆಗಳಲ್ಲಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸತ್ಯದ ಅರಿವಿನಲ್ಲಿ ನಾವು ಬದುಕಬೇಕು. ನಿಮ್ಮನ್ನು ನೋಡುವಾಗ ನೀವೆಲ್ಲ ತುಂಬ ಬೇಸರದಲ್ಲಿ ಇರೋ ಥರ ಇದೆ. ನೀವು ಮೊದಲು ಯೇಸುವಿನಲ್ಲಿ ಬನ್ನಿ, ಆಗ ನೆಟ್ಟಗಾಗುತ್ತೆ. ಏನೋ ಕ್ರಿಶ್ಚಿಯನ್ನಾಗಿ ಎಲ್ಲ ಹುಟ್ಟುಬಿಟ್ಟು ಏನೋ ಒಂದು ಸಾಂಪ್ರದಾಯಿಕವಾಗಿ ಕ್ರಿಶ್ಚಿಯನ್ಸ್ ಥರ ಆಗಿಬಿಟ್ಟಿದ್ದೀರಾ. ಅದರಿಂದ 5 ಪೈಸಾ ಪ್ರಯೋಜನ ಇಲ್ಲ, ಆಯಿತಾ? ಕ್ರಿಸ್ತನಲ್ಲಿ ಹುಟ್ಟಬೇಕು, ಹೊಸದಾಗಿ ಹುಟ್ಟಬೇಕು, ಬಾರ್ನ್ ಅಗೇನ್ ಆಗಬೇಕು. ನಿಜವಾಗಲೂ ಅದಾಗೋದು ಶುಭ ಸಂದೇಶ ಆಲಿಸಿದಾಗ, ಅದರ ಮುಖಾಂತರ ದೇವರು ಮಾಡೋ ಕಾರ್ಯ, ಮನುಷ್ಯ ಮಾಡೋ ಕಾರ್ಯ ಅಲ್ಲ. ಅದರಿಂದ ನಮ್ಮ ಒಳಗಡೆ ಒಂದು ಪರಮಾನಂದ ಬರುತ್ತೆ. ಆ ಆನಂದದಲ್ಲಿ ನಮಗೆ ಜೀವಿಸ್ಲಿಕ್ಕಾಗುತ್ತೆ ಈ ಜೀವನವನ್ನು. ಅದರಿಂದ ದೇವರು ನಮಗೆ ಕೊಟ್ಟಂಥ ಈ ಒಂದು ಅತಿಶಯವಾದ ಜೀವನವನ್ನು, ಅದ್ಭುತಕರವಾದ ಜೀವನವನ್ನು ನಾವು ಜೀವಿಸುವ ಪ್ರಯತ್ನ ಯಾರು ಮಾಡಬೇಕು? ನಾವೇ ಮಾಡಬೇಕು. ಯಾಕೆ ನಾವು ಮಾಡಬೇಕು? ನಮಗೆ ದೇವರು ಪವಿತ್ರಾತ್ಮನ ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನದಿಂದ ಅಲ್ಲ, ನಮ್ಮಲ್ಲಿರುವ ಪವಿತ್ರಾತ್ಮನ ಮುಖಾಂತರ ಇದನ್ನು ಸಾಧಿಸಲಿಕ್ಕಾಗತ್ತೆ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಖಂಡಿತವಾಗಲೂ ಇದು ಸಾಧ್ಯ ಇಲ್ಲ. ನಿಮ್ಮ ಪ್ರಯತ್ನದಿಂದ ಆಗೋದಿಲ್ಲ. ದೇವರ ಆತ್ಮಕಾರ್ಯ ಮಾಡಬೇಕು ನಮ್ಮ ಮುಖಾಂತರ. ಇದಕ್ಕೆ ವಿಲ್ ಯಾರು ಕೊಟ್ಟಿದ್ದಾರೆ? ಅವರೇ ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ನಾವು ಮಾಡಬೇಕೀಗ. ನಮ್ಮದೇನೂ ಕೆಲಸ ಇಲ್ಲ ಅಂದಿದ್ರೆ, ಎಲ್ಲ ಅವರೇ ಮಾಡೋದಾಗಿದ್ದರೆ ನಮಗೆ ಈ ಬೋಧನೆಗಳೇ ಬೇಕಾಗಿರಲಿಲ್ಲ. ಇದೆಲ್ಲ ಬೋಧನೆಗಳಿದೆ ಅಂದರೆ ನಾವು ಮಾಡೋ ಕೆಲಸನೂ ಇದೆ. 50% ನಾನು, 50% ದೇವರು ಅಲ್ಲ. 100% ದೇವರು ಮಾಡ್ತಾರೆ, 100% ನಾನು ಮಾಡಬೇಕು. ನೋ 50-50 ಬಿಸ್ನೆಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಓನ್ಲಿ 100%. ದೇವರು 100% ಮಾಡ್ತಾರೆ, ನಾವು 100% ಮಾಡಬೇಕು. ನಮ್ಗೆ ಕೊಟ್ಟಿದ್ದು ಈ ಮಾಡಲಿಕ್ಕೆ ಬೇಕಾದ ಶಕ್ತಿ ವಾಕ್ಯ, ಪ್ರಾರ್ಥನೆ, ಫೆಲೋಶಿಪ್ ಮುಖಾಂತರವಾಗಿ ನಮಗೆ ಸಿಗುತ್ತೆ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನೀವು ನಮ್ಮನ್ನು ನಿಮ್ಮ ಪುತ್ರನು, ನಮ್ಮ ಕರ್ತೃ ರಕ್ಷಕರೂ ಆದ ಯೇಸುವಿನ ರಕ್ತದಿಂದ ನಿಮಗಾಗಿ ಕೊಂಡುಕೊಂಡಿದ್ದೀರಿ. ನಿಮ್ಮ ಸೇವೆಗಾಗಿ ದೈವಿ ರಾಜ್ಯದ ಯಾಜಕರನ್ನಾಗಿ ನಮ್ಮೊಬ್ಬೊಬ್ಬರನ್ನು ನೇಮಿಸಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ. ನೀವು ನಮಗೆ ಕೊಟ್ಟ ಶ್ರೇಷ್ಠ ಕರೆಗಾಗಿ ಸ್ತೋತ್ರ, ಈ ಮಹಾಕೃಪೆಗಾಗಿ ಸ್ತೋತ್ರ. ಲೋಕದಿಂದಲೂ ಲೌಕಿಕ ಆದವುಗಳಿಂದಲೂ ಪ್ರತ್ಯೇಕಿಸಲ್ಪಟ್ಟವರಾಗಿ ನೀವು ನಮಗೆ ಕೊಟ್ಟಂತಹ ಈ ಒಂದು ಸ್ವರ್ಗೀಯ ಸೈನ್ಯದಲ್ಲಿ ಒಳ್ಳೆಯ ಸೈನಿಕರಾಗಿ ಕರ್ತನೆ, ಯೇಸುವೆ ಆಗಿರ್ತಕ್ಕಂಥ ಆ ಸೇನಾಧಿಪತಿಯ ಆಜ್ಞೆಗೆ ಅನುಸಾರವಾಗಿ ಜೀವಿಸಲು ಬೇಕಾದ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ.
ಎಲ್ಲ ಥರದ ದೇವರ ಜ್ಞಾನಕ್ಕೆ, ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿರುವ ಮಾನುಷಿಕವಾದ ಆಲೋಚನೆಗಳು, ಚಿಂತೆಗಳು ಯೇಸು ನಾಮದ ಅಧಿಕಾರದಲ್ಲಿ ಲಯವಾಗಿ ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಒಂದು ಆತ್ಮಿಕವಾದ ಸಭೆ ಎದ್ದೇಳಲಿ ಅಪ್ಪ ಈ ಸ್ಥಳದಲ್ಲಿ. ಹಾಲೆಲೂಯಾ. ಯೇಸುವೆ, ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ, ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ಅಧಿಕಾರವನ್ನು ನೀವು ಸಭೆಗೆ ಕೊಟ್ಟಿದ್ದೀರಿ ಅಪ್ಪ. ಯೇಸುವೆ, ನೀವು ಕೊಟ್ಟ ನಿಮ್ಮ ಅಧಿಕಾರದಲ್ಲಿ ಎಲ್ಲ ಥರದ ಆತ್ಮಿಕ ಚೇಳುಗಳು, ಆತ್ಮಿಕ ಸರ್ಪಗಳು ಲಯವಾಗಿ ಹೋಗ್ತಾ ಇದೆಯಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಯೇಸುವೆ, ಸ್ತೋತ್ರ 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 ಅಪ್ಪ. ವಿಶ್ವಾಸವನ್ನು ಹುಟ್ಟಿಸುವವನು, ವಿಶ್ವಾಸವನ್ನು ಪೂರ್ತೀಕರಿಸುವವನು ಆದ ಕರ್ತನಾದ ಯೇಸುವೆ, ನಿನ್ನನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಈ ವಿಶ್ವಾಸದ ಓಟವನ್ನು ಪೂರ್ತಿಯಾಗಿ ಓಡುವಂತೆ ಪ್ರತಿಯೊಬ್ಬರು ನಿನ್ನ ಆತ್ಮನ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಹಲ್ಲೆಲೂಯಾ. ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಸೋಣ ಎಲ್ಲರೂ, ಶಕ್ತಿಯಿಂದ ಸ್ತುತಿ ಮಾಡಿ ನೋಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಶಕ್ತಿಯಿಂದ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. Thank you, Holy Spirit. Thank you, Holy Spirit. Thank you, Jesus. Hallelujah, 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 hallelujah. Fill us, Lord. Fill us, Lord. Fill us, Lord, with the power of the Holy Spirit, Lord. Help us to think over these things, Lord. Help us, Lord. Fill us the power to think over these things, Lord. ಈಗ ನೀವು ಕಲಿಸಿದ ಈ ಬೋಧನೆಯನ್ನು ಧ್ಯಾನಿಸಲು ಬೇಕಾದ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿಯಪ್ಪ, ತುಂಬಿಸಿರಿಯಪ್ಪ. ಯೇಸು ಆಗಿರುವ ಇಕ್ಕಟ್ಟಾದ ದಾರಿಯಲ್ಲಿ ಚಲಿಸಲು ಬೇಕಾದ ಜ್ಞಾನವನ್ನು, ಬಲವನ್ನು ನಮ್ಮೊಬ್ಬೊಬ್ಬರಲ್ಲಿ ತುಂಬಿಸಿರಿಯಪ್ಪ. ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ. ದುರಾತ್ಮನ ಕಾರ್ಯಗಳು ಲಯವಾಗಲಿ ಯೇಸು ನಾಮದಲ್ಲಿ. ಪವಿತ್ರಾತ್ಮನ ಕಾರ್ಯಗಳು ಒಬ್ಬೊಬ್ಬರಲ್ಲಿಯೂ ನೆರವೇರಲಿ. ಹಾಲೆಲೂಯಾ. ಆನ್ಲೈನ್ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೋ ಯೇಸು ನಾಮದಲ್ಲಿ ಅವರಲ್ಲೂ ಕೂಡ ಉಜ್ಜೀವನ ಉಂಟಾಗಲಿ ಅಪ್ಪ. ಒಂದು ಪರಿಶುದ್ಧಾತ್ಮನ ಉಜ್ಜೀವನ ಕಾಣುವಂತೆ ಆಗಲಿ ಅಪ್ಪ. ಪಾಳು ಭೂಮಿಗಳು ಫಲಭರಿತವಾಗಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೇ, ಸ್ತೋತ್ರ 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 ಸ್ತೋತ್ರ.